ಹಲೋ ಸ್ಟೂಡೆಂಟ್, ನಾವು ಈ ಒಂದು ವಿಡಿಯೋದಲ್ಲಿ ನಿಮ್ಮ ಬಿಕಾಮ್ ಫಸ್ಟ್ ಸೆಮಿಸ್ಟರ್ನಲ್ಲಿ ಬರುವಂತಹ ಅಕೌಂಟೆನ್ಸಿ ಸಬ್ಜೆಕ್ಟ್ನಲ್ಲಿ ಬರುವಂತಹ 2 ಅಂಕದ ಪ್ರಶ್ನೋತ್ತರಗಳನ್ನ ಯಾವ ರೀತಿ ಉತ್ತರ ಬರಿಬೇಕು, ಯಾವ ಕೀ ಆನ್ಸರ್ಗೆ ಮಾತ್ರ ನಿಮಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ ಅದರ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ ಒಟ್ಟು ನಿಮ್ಮ ಎನ್ಯುವಲ್ ಪೇಪರ್ನಲ್ಲಿ 7 ಪ್ರಶ್ನೆಗಳು 2 ಅಂಕದ ಪ್ರಶ್ನೆಗಳಾಗಿರುತ್ತೆ. ಯಾವುದಾದ್ರೂ 7ರಲ್ಲಿ 5 ಉತ್ತರಗಳನ್ನ ನೀವು ಆನ್ಸರ್ ಬರಿಬೇಕಾಗಿರುತ್ತೆ. ಸೊ 5 ಉತ್ತರಗಳನ್ನ ನೀವು ಬರಿಬೇಕಾದ್ರೆ ಯಾವ್ಯಾವ ವಿಧದಲ್ಲಿ ಪ್ರಶ್ನೆಗಳನ್ನ ಕೇಳ್ತಾರೆ ಮೊದಲು ಅದರ ಬಗ್ಗೆ ನಿಮ್ಗೆ ನಾಲೆಜ್ ಇರಬೇಕು. ಸೊ ಒಂದೇ ರೀತಿ ಎಲ್ಲಾ ಪ್ರಶ್ನೆಗಳನ್ನ ಕೇಳಲ್ಲ. ಸೊ ಏನಂದ್ರೆ ಒಂದು ಟ್ರಿಕ್ಸ್ ಯೂಸ್ ಮಾಡ್ತಾರೆ ಅವರು. ಆ ಟ್ರಿಕ್ಸ್ ನಾ ಇದರಲ್ಲಿ ಹೇಳ್ತೀನಿ. ಯಾವ ರೀತಿ ಕೀ ಆನ್ಸರ್ ಬರೀಬೇಕು, ಎಷ್ಟು ಸೆಂಟೆನ್ಸ್ ಕೀ ಆನ್ಸರ್ ಇರಬೇಕು ನಿಮ್ದು, ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ. ವಿತ್ ಕ್ವಶನ್ಗೆ ಆನ್ಸರ್ ಸಮೇತ ಡಿಸ್ಕಷನ್ ಮಾಡ್ತೀನಿ. ಸೊ ಆದಷ್ಟು ನಮ್ಮ ಚಾನಲ್ನ ಹೆಚ್ಚು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ವಿಡಿಯೋಗಳನ್ನ ಶೇರ್ ಮಾಡಿ, ಲೈಕ್ ಮಾಡಿ. ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಕೂಡ, ಯಾವುದೇ ವಿಷಯದ ಮೇಲೆ ಇಂಪಾರ್ಟೆಂಟ್ ಕ್ವಶನ್ ಬೇಕಂದ್ರೆ ನಮ್ಮ ವಾಟ್ಸಪ್ ಗ್ರೂಪ್ನ ಜಾಯ್ನ್ ಆಗಿ. ಕೆಳಗಡೆ ಒಂದು ವಾಟ್ಸಪ್ ನಂಬರ್ ಕೊಟ್ಟಿದ್ದೀವಿ, ಅದಕ್ಕೆ ನೀವು ಕಾಂಟ್ಯಾಕ್ಟ್ ಆದ್ರೂ ಮಾಡ್ಬೋದು, ಅಥವಾ ಡಿಸ್ಕ್ರಿಪ್ಷನ್ನಲ್ಲಿ ನಮ್ದು ವಾಟ್ಸಪ್ ಗ್ರೂಪ್ ಲಿಂಕ್ ಕೊಟ್ಟಿದ್ದೀವಿ. ಸೊ ಆ ಗ್ರೂಪ್ನಿಂದ ನೀವು ಜಾಯ್ನ್ ಹಾಕ್ಕೊಂಡು ಎಲ್ಲ ನಿಮ್ಗೆ ಬೇಕಾಗಿರುವಂಥ ಮಾಹಿತಿನ ಪಡ್ಕೋಬಹುದು. ಸೊ ಮೊದಲಿಗೆ ಏನು ಮಾಡೋಣ, 2 ಅಂಕದ ಪ್ರಶ್ನೆಗಳಲ್ಲಿ ಯಾವ ರೀತಿ 7 ಪ್ರಶ್ನೆಗಳು ಇರುತ್ತೆ ಒಂದು ವಿಧವನ್ನು ಹೇಳ್ತೇನೆ ಮೊದಲು. ಸೊ ಮೊದಲನೇ ಪ್ರಶ್ನೆ ಅಕೌಂಟೆನ್ಸಿಯಲ್ಲಿ ಬರುವಂತಹ ವ್ಯಕ್ತಿಗಳ ಮೇಲೆ ಇರುತ್ತೆ. ಸೊ ಅಕೌಂಟೆನ್ಸಿಯಲ್ಲಿ ಬರುವ ವ್ಯಕ್ತಿಗಳಂದ್ರೆ ಯಾರು? ಈ ಫಸ್ಟ್ ಸೆಮಿಸ್ಟರ್ ನಲ್ಲಿ ಇರೋರು 6 ಜನ ಇದ್ದಾರೆ. ಒಂದು, ನಿಮ್ಮ ಕನ್ಸೈನ್ಮೆಂಟ್ ಚಾಪ್ಟರ್ ನಲ್ಲಿ ಬರುವಂತಹ ಕನ್ಸೈನರ್ ಮತ್ತೆ ಕನ್ಸೈನಿ. ಜಾಯಿಂಟ್ ವೆಂಚರ್ ಚಾಪ್ಟರ್ ನಲ್ಲಿ ಬರುವಂತಹ ವೆಂಚರ್ ಮತ್ತು ಕೋವೆಂಚರ್. ನಿಮ್ಮ ರಾಯಲ್ಟಿ ಚಾಪ್ಟರ್ ನಲ್ಲಿ ಬರುವಂತಹ ಲೀಸರ್ ಮತ್ತು ಲೀಸಿ. ಸೊ ಈ 6 ಪ್ರಶ್ನೆಗಳಲ್ಲಿ ಒಂದು ಪ್ರಶ್ನೆನ ಕಂಪಲ್ಸರಿ ಕೇಳ್ತಾರೆ. ಸೊ ಮೊದಲನೇ ಪ್ರಶ್ನೆ ಯಾವ ರೀತಿ ಇರುತ್ತೆ 2 ಮಾರ್ಕ್ಸ್ಗೆ ಅಂದ್ರೆ ಕ್ವಶನ್ ಪೇಪರ್ ನಲ್ಲಿ ವ್ಯಕ್ತಿಯ ಮೇಲೆ ಇರುತ್ತೆ. ಸೊ ಆ ವ್ಯಕ್ತಿ ಎಷ್ಟು ರೀತಿ ಪ್ರಶ್ನೆಗಳಿವೆ ಈ ಸಬ್ಜೆಕ್ಟ್ ನಲ್ಲಿ ಅಂದ್ರೆ ಒಟ್ಟು 6 ಪ್ರಶ್ನೆಗಳಿವೆ. ಒಟ್ಟು ನಿಮ್ಗೆ ಇರೋದು 5 ಚಾಪ್ಟರ್ ಆದ್ರೂ ಕೂಡ ಕೇವಲ 6 ವ್ಯಕ್ತಿಗಳು ಈ ನಿಮ್ಮ ಅಕೌಂಟೆನ್ಸಿ ಸಬ್ಜೆಕ್ಟ್ ನಲ್ಲಿ ಬಂದಿದ್ದಾರೆ. ಹೂ ಇಸ್ ಲೀಸರ್, ಹೂ ಇಸ್ ಲೀಸಿ, ಹೂ ಇಸ್ ಕನ್ಸೈನರ್, ಹೂ ಇಸ್ ಕನ್ಸೈನಿ, ಹೂ ಇಸ್ ವೆಂಚರ್, ಹೂ ಇಸ್ ಕೋವೆಂಚರ್. ಸೊ ಈ 6 ಪ್ರಶ್ನೆಗಳಲ್ಲಿ ಒಂದು ಪ್ರಶ್ನೆಯನ್ನ ನಿಮ್ಗೆ ಕಂಪಲ್ಸರಿ ಕೇಳ್ತಾರೆ. ಇದಕ್ಕೆ ಯಾವ ಉತ್ತರವನ್ನ ಬರೆದ್ರೆ ಕೀ ಆನ್ಸರ್ಗೆ ಮಾರ್ಕ್ಸ್ ಕೊಡ್ತಾರೆ ಮೊದಲಿಂದ ನೋಡ್ತಾ ಹೋಗೋಣ. ಸೊ ಮೊದಲನೇ ಪ್ರಶ್ನೆ, ಹೂ ಇಸ್ ಲೀಸರ್. ಸೊ ಕಾಮನ್ ಆಗಿ ಲೀಸರ್ ಅಂದ್ರೆ ಯಾರು? ಗೇಣಿದಾರ. ಯಾವ ವ್ಯಕ್ತಿ ಆಸ್ತಿಯ ಮಾಲೀಕನಾಗಿರ್ತಾನೆ, ಆ ಆಸ್ತಿಯನ್ನ ಬಾಡಿಗೆಗೋಸ್ಕರ ಅಥವಾ ರಾಯಲ್ಟಿಗೋಸ್ಕರ, ರಾಯಲ್ಟಿ ಅಂದ್ರೆ ಕನ್ನಡದಲ್ಲಿ ರಾಜಸ್ವ ಅಂತ ಕರಿತೀವಿ. ಸೊ ತನ್ನ ಆಸ್ತಿಯನ್ನ ಮತ್ತೊಬ್ಬರಿಗೆ ಬಳಸಕ್ ಅವಕಾಶ ಕೊಟ್ಟಿರ್ತಾನೆ. ಸೊ ಆ ಬಳಸಕ್ ಕೊಟ್ಟಿರುವಂತ ಅವಕಾಶದಿಂದ ತಾನು ಒಂದು ರೆಂಟ್ ಅನ್ನ ಪಡಿತಾನೆ, ವರ್ಷಕ್ಕೆ ಇಷ್ಟು ರೆಂಟ್ ಅಂತ ಪಡಿತಾನೆ. ಸೊ ಇದನ್ನ ರಾಯಲ್ಟಿ ಅಂತ ಕರಿತೀವಿ. ಅದನ್ನ ಕೊಡುವಂತ ವ್ಯಕ್ತಿಗೆ ಲೀಸರ್, ಗೇಣಿದಾರ ಅಂತ ಕರಿತೀವಿ. ಇದನ್ನ ಇಂಗ್ಲಿಷ್ ನಲ್ಲಿ ಯಾವ ರೀತಿ ಬರೆದ್ರೆ ಮಾತ್ರ ನಿಮ್ಗೆ ಕೀ ಆನ್ಸರ್ಗೆ ಮಾರ್ಕ್ಸ್ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಆನ್ಸರ್ ನ ಹೇಳ್ತೀನಿ. ಸೊ ಮೊದಲು 2 ಪಾಯಿಂಟ್ ಆನ್ಸರ್ ನ ಬರೀಬೇಕು ಇದಕ್ಕೆ, ಲೀಸರ್ ಅಂತ ಕೇಳಿದಾಗ. ಸೊ ಲೀಸರ್ ಅಂದ್ರೆ ಓನರ್ ಆಫ್ ದ ಅಸೆಟ್ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ. ಸೊ ಇದೇ ಸೆಂಟೆನ್ಸ್ ಬರಿಬೇಕಂತ ಏನೂ ರೂಲ್ಸ್ ಇರಲ್ಲ, ನಿಮ್ ನಾಲೆಜ್ ಮೇಲೂ ಬರಿಬಹುದು. ಆದ್ರೆ ಇವು ವರ್ಡ್ಸ್ ಕಂಪಲ್ಸರಿ ಬರಬೇಕು. ಓನರ್ ಆಫ್ ದ ಅಸೆಟ್, ಆಸ್ತಿಯ ಮಾಲೀಕನಾಗಿರ್ತಾನೆ. ರಿಸೀವ್ ರಾಯಲ್ಟಿ, ಯಾವ ವ್ಯಕ್ತಿ ರಾಯಲ್ಟಿನ ರಿಸೀವ್ ಮಾಡ್ತಾನೆ ಅವನಿಗೆ ಲೀಸರ್ ಅಂತ ಕರಿತೀವಿ. ಯಾವ ವ್ಯಕ್ತಿ ಆಸ್ತಿಯ ಮಾಲೀಕನಾಗಿದ್ದಾನೆ, ಓನರ್ ಆಫ್ ದ ಅಸೆಟ್, ರಾಯಲ್ಟಿನ ರಿಸೀವ್ ಮಾಡ್ತಾನೆ, ರಾಯಲ್ಟಿ ಅಮೌಂಟ್ ನ ಪಡ್ಕೊಳ್ತಾನೆ, ರಿಸೀವ್ ಮಾಡ್ತಾನೆ, ತಗೊಂತಾನೆ, ಆ ವ್ಯಕ್ತಿಗೆ ಲೀಸರ್ ಅಂತ ಕರಿತೀವಿ, ಗೇಣಿದಾರ. ಹೂ ಇಸ್ ಲೀಸಿ. ನೆಕ್ಸ್ಟ್ ಪ್ರಶ್ನೆ, ಹೂ ಇಸ್ ಲೀಸಿ. ಸೊ ಇದಕ್ಕೂ ಕೂಡ 2 ಪಾಯಿಂಟ್ ನ ಆನ್ಸರ್ ಬರೀಬೇಕಾಗುತ್ತೆ. ಒಂದು, ದ ಪರ್ಸನ್ ಹೂ, ದ ಲೀಸಿ ಇಸ್ ದ ಯೂಸರ್ ಆಫ್ ದ ಅಸೆಟ್. ದ ಪರ್ಸನ್ ಹೂ ಯೂಸ್ ರೈಟ್ ಅಂಡ್ ಪೇಸ್ ರಾಯಲ್ಟಿ ಇಸ್ ಕಾಲ್ಡ್ ಆಸ್ ಲೀಸಿ. ಇದರಲ್ಲಿ 2 ಶಬ್ದ ನೆನ್ಪಿಟ್ಕೊಳ್ಳಿ. ಯೂಸರ್ ಆಫ್ ದ ಅಸೆಟ್, ಇಲ್ಲಿ ಓನರ್ ಆಫ್ ದ ಅಸೆಟ್, ಇದು ಯೂಸರ್ ಆಫ್ ದ ಅಸೆಟ್. ರಿಸೀವ್ ರಾಯಲ್ಟಿ ಇದ್ರೆ ಇಲ್ಲಿ ಪೇಸ್ ರಾಯಲ್ಟಿ, ಯಾವ ವ್ಯಕ್ತಿ ರಾಯಲ್ಟಿನ ಪೇ ಮಾಡ್ತಾನೆ, ಯಾವ ವ್ಯಕ್ತಿ ಅಸೆಟ್ ನ ಯೂಸ್ ಮಾಡ್ಕೊಂತಾನೆ, ಆ ವ್ಯಕ್ತಿಗೆ ಲೀಸಿ ಅಂತ ಕರಿತೀವಿ. ನೆಕ್ಸ್ಟ್ ಪ್ರಶ್ನೆ, ಹೂ ಇಸ್ ಕನ್ಸೈನರ್. ಯಾರಿಗೆ ಕನ್ಸೈನರ್ ಅಂತ ಕರಿತೀವಿ? ಸೊ ಕನ್ಸೈನರ್ is the person who sends the goods to the other person to be sold on his behalf and at his risk on commission basis. So commission base ಮೇಲೆ ಫಸ್ಟ್ ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಹೂ ಸೆಂಡ್ಸ್ ದ ಗೂಡ್ಸ್, ಯಾರು ಗೂಡ್ಸ್ ನ ಕಳಿಸ್ತಾರೆ. ಹೂ ಸೆಂಡ್ಸ್ ದ ಗೂಡ್ಸ್ ಆನ್ ಬಿಹಾಫ್ ಆಫ್ ಹಿಮ್ಸೆಲ್ಫ್, ತನ್ನ ರಿಸ್ಕ್ ಮೇಲೆ, ತನ್ನ ಪರವಾಗಿ. ಬಿಹಾಫ್ ಅಂದ್ರೆ ತನ್ನ ಪರವಾಗಿ. ಸೊ ಯಾವ ವ್ಯಕ್ತಿ ಗೂಡ್ಸ್ ಗಳನ್ನ ಮತ್ತೊಬ್ಬ ವ್ಯಕ್ತಿಗೆ ಕಳಿಸ್ತಾನೆ, ಅದು ಯಾವ್ದು ಬೇಸ್ ಮೇಲೆ? ಅವನಿಗೆ ಕಮಿಷನ್ ಕೊಡುವ ಭರವಸೆಯ ಮೇರೆಗೆ. ಅವನಿಗೆ ಕಮಿಷನ್ ಕೊಡ್ತೇನೆ ಅಂತೇಳಿ ಪ್ರಾಮಿಸ್ ಮಾಡಿರ್ತಾನೆ. ಆ ಕಮಿಷನ್ ಬೇಸಿಸ್ ಮೇಲೆ, ತನ್ನ ರಿಸ್ಕ್ ಮೇಲೆ, ತನ್ನ ಪರವಾಗಿ ಸರಕುಗಳನ್ನ ಮಾರಾಟ ಮಾಡಲು ಕಳಿಸಿ ಕೊಡ್ತಾನಲ್ಲ ಆ ವ್ಯಕ್ತಿಗೆ ಕನ್ಸೈನರ್ ಅಂತ ಕರಿತೀವಿ. ನೆಕ್ಸ್ಟ್ ಪ್ರಶ್ನೆ, ಹೂ ಇಸ್ ಕನ್ಸೈನಿ. ಸೊ ಕನ್ಸೈನಿ ಅಂದ್ರೆ ಯಾರು? ದ ಪರ್ಸನ್ ಹೂ ರಿಸೀವ್ಸ್ ದ ಗೂಡ್ಸ್ ಫ್ರಾಮ್
ಕನ್ಸೈನಿ, ಕನ್ಸೈನರ್. ಸೊ ಇಲ್ಲಿ ಕನ್ಸೈನರ್ ಆಗಬೇಕಾಯ್ತು. ದ ಪರ್ಸನ್ ಹೂ ರಿಸೀವ್ಸ್ ದ ಗೂಡ್ಸ್ ಫ್ರಮ್ ಕನ್ಸೈನರ್ ಟು ಬಿ ಸೋಲ್ಡ್ ಆನ್ ಕಮಿಷನ್ ಬೇಸಿಸ್ ಬಿಹಾಫ್ ಆಫ್ ಅಂಡ್ ರಿಸ್ಕ್ ಆಫ್ ಕನ್ಸೈನರ್. ಯಾವ ವ್ಯಕ್ತಿ ಗೂಡ್ಸ್ ನ ರಿಸೀವ್ ಮಾಡ್ತಾನೆ, ಮೇಲೆ ಏನ್ ಬರ್ದಿದ್ವಿ, ಹೂ ಸೆಂಡ್ಸ್ ದ ಗೂಡ್ಸ್, ಇಲ್ಲಿ ಏನ್ ಬರಿತೀವಿ, ಹೂ ರಿಸೀವ್ಸ್ ದ ಗೂಡ್ಸ್ ಅಂತ ಬರಿತೀವಿ. ಸೊ ಸೇಲ್ ಮಾಡುವಾಗ ಇದರಲ್ಲಿ ಯಾರ ರಿಸ್ಕ್ ಇರುತ್ತೆ, ಕನ್ಸೈನರ್ ನ ರಿಸ್ಕ್ ಇರುತ್ತೆ. ಸೊ ಕನ್ಸೈನ್ಗೆ ಏನ್ ಸಿಗುತ್ತೆ, ಕಮಿಷನ್ ಸಿಗುತ್ತೆ. ಸೊ ಪ್ರಾಫಿಟ್ ಆದ್ರೂ ಆಯ್ತು, ಲಾಸ್ ಆದ್ರೂ ಆಯ್ತು ಕಂಪ್ನಿ, ಪ್ರಾಫಿಟ್ ಲಾಸ್ ಮಾತ್ರ ಕನ್ಸೈನರ್ಗೆ ಸಿಗುತ್ತೆ. ಕನ್ಸೈನಿಗೆ ಸಿಗೋದೇನು, ಕಮಿಷನ್. ಸೊ ಇದರಲ್ಲಿ ಏನೇನ್ ಶಬ್ದ ನೆನ್ಪಿಟ್ಕೋಬೇಕಂದ್ರೆ ನೀವು, ಕನ್ಸೈನರ್ ಅಂತ ಕೇಳಿದಾಗೆ ಹೂ ಸೆಂಡ್ಸ್ ದ ಗೂಡ್ಸ್ ಆನ್ ಹಿಸ್ ಬಿಹಾಫ್ ರಿಸ್ಕ್ ಕಮಿಷನ್ ಬೇಸ್, ಈ ವರ್ಡ್ ನ ನೆನ್ಪಿಟ್ಕೋಬೇಕಾಗುತ್ತೆ. ಸೊ ಕಮಿಷನ್, ಬಿಹಾಫ್, ರಿಸ್ಕ್, ಇವು ಶಬ್ದಗಳನ್ನ ಸೇರಿಸಿ ಸೆಂಟೆನ್ಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಪ್ರಶ್ನೆ, ಹೂ ಈಸ್ ವೆಂಚರ್, ಯಾರಿಗೆ ವೆಂಚರ್ ಅಂತ ಕರೀತಾರೆ. ವೆಂಚರ್ ಈಸ್ ಎ ಪರ್ಸನ್ ಹೂ ಸೆಂಡ್ಸ್ who undertake the joint venture business and shares profits with co-venture. ಸೊ ವೆಂಚರ್ ಅಂತ ಅಂದ್ರೆ ಜಾಯಿಂಟ್ ವೆಂಚರ್ ಅಂತ ಯಾರಿಗೆ ಕರಿತೀವಿ ಅಂದ್ರೆ, ಯಾವ ವ್ಯಕ್ತಿ ಜಾಯಿಂಟ್ ವೆಂಚರ್ ಬಿಸ್ನೆಸ್ ನ ಪ್ರಾರಂಭಿಸ್ತಾನೆ ಮತ್ತು ತನಗೆ ಬರುವಂತ ಲಾಭಗಳಾಗ್ಲಿ ನಷ್ಟಗಳಾಗ್ಲಿ ವೆಂಚರ್ ನೊಂದಿಗೆ ಹಂಚಿಕೊಳ್ತಾನೆ, ಅವನಿಗೆ ವೆಂಚರ್ ಅಂತ ಕರಿತೀವಿ. ಎರಡು ಸೆಂಟೆನ್ಸ್ ನೆನ್ಪಿಟ್ಕೋರಿ. ಯಾರು ಜಾಯಿಂಟ್ ವೆಂಚರ್ ಬಿಸ್ನೆಸ್ ನ ತೆಗೆದುಕೊಳ್ತಾರೆ ಮತ್ತು ಯಾರು ಲಾಭ ನಷ್ಟವನ್ನ ವೆಂಚರ್ ನೊಂದಿಗೆ ಹಂಚಿಕೊಳ್ಳುತ್ತಾರೆ, ಆ ವ್ಯಕ್ತಿಗೆ ಜಾಯಿಂಟ್ ವೆಂಚರ್ ಅಂತ ಕರಿತೀವಿ. ನೆಕ್ಸ್ಟ್ ಪಾಯಿಂಟ್, ಹೂ ಇಸ್ ವೆಂಚರ್. ಸೊ ವೆಂಚರ್ ಅಂದ್ರೆ ಯಾರು ಅಂತ ಪ್ರಶ್ನೆ ಕೇಳಿದಾಗ, ಸೊ ವೆಂಚರ್ ಈಗ ಹೇಳಿದ್ರ ವಿರುದ್ಧ ಇರುತ್ತೆ. ದ ಪರ್ಸನ್ ಹೂ ಎಂಟರ್ಸ್ ಇನ್ ಟು ಜಾಯಿಂಟ್ ವೆಂಚರ್ ಬಿಸ್ನೆಸ್ ಅಂಡ್ ಕಂಟ್ರೋಲ್ಸ್ ಕಾಂಟ್ರಿಬ್ಯೂಟ್ಸ್ ಫಾರ್ ಬಿಸ್ನೆಸ್ ಅಂಡ್ ಶೇರ್ಸ್ ಪ್ರಾಫಿಟ್ಸ್ ಈಸ್ ಕಾಲ್ಡ್ ಆಸ್ ವೆಂಚರ್. ಮೇಲಿನ ರೀತಿನೇ ಆನ್ಸರ್ ಆಗುತ್ತೆ, ಸೇಮ್ ಸ್ವಲ್ಪ ಬದಲಾವಣೆಯನ್ನು ಮಾಡ್ತೀವಿ. ಏನಂದ್ರೆ ಇದರಲ್ಲಿ ಗೂಡ್ಸ್ ನ ಸೇಲ್ ಮಾಡುವ ಅಧಿಕಾರ, ಬಿಸ್ನೆಸ್ ನ ಮೇಂಟೈನ್ ಮಾಡುವಂತ ಅಧಿಕಾರ ಈ ಸೆಲ್ಲರ್ಗೆ ಇರುತ್ತೆ, ಕನ್ಸೈನಿ ವೆಂಚರ್ಗೆ ಇರುತ್ತೆ. ಸೊ ಈ ವೆಂಚರ್ ಬಿಸ್ನೆಸ್ ನಲ್ಲಿ ಗೂಡ್ಸ್ ನ ಮಾರಾಟ ಮಾಡುವಾಗ ಅದನ್ನ ನಿಯಂತ್ರಿಸುವ ಶಕ್ತಿಯನ್ನು ಹೊಂದಿರುತ್ತಾನೆ. ಲಾಭ ಬರ್ಲಿ ನಷ್ಟ ಬರ್ಲಿ ಕನ್ಸೈನರ್ ಜೊತೆ ಹಂಚಿಕೊಳ್ತಾನೆ, ಆ ವ್ಯಕ್ತಿಗೆ ವೆಂಚರ್ ಅಂತ ಕರಿತೀವಿ. ಸೊ ನಾ ಇಷ್ಟೊತ್ತನ ಏನ್ ಹೇಳಿದೆಲ್ಲ 6 ಪ್ರಶ್ನೆಗಳು 2 ಅಂಕದ ಒಂದು ಯಾವ್ದಾದ್ರು ಪ್ರಶ್ನೆ ಇದರಲ್ಲಿ ಕೇಳ್ತಾರೆ, ಇದು ವ್ಯಕ್ತಿಯ ಮೇಲೆ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಸ್ಟೇಟ್ ಟೈಪ್ಸ್ ಆಫ್ ರಾಯಲ್ಟಿ. ಒಂದು ಪ್ರಶ್ನೆನ ಮೆಥಡ್ಸ್ ಕೇಳ್ತಾರೆ. ಎಲ್ಲ ನಿಮ್ಗೆ ಇರುವಂತ ಚಾಪ್ಟರ್ಸ್ ನಲ್ಲಿ ಮೆಥಡ್ಸ್ ಇದೆ, ಸೊ ಅದ್ರ ಮೇಲೆ ಕೇಳ್ತಾನೆ. ಸೊ ರಾಯಲ್ಟಿ ಚಾಪ್ಟರ್ ನೀವು ಆಲ್ರೆಡಿ ರಾಯಲ್ಟಿ ಚಾರ್ಟ್ ನ ಪ್ರಾಕ್ಟೀಸ್ ಮಾಡಿರ್ತೀರಾ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ರಾಯಲ್ಟಿ ಚಾರ್ಟ್ ಇಂದಾನೆ ಪ್ರಾರಂಭಿಸ್ತೀನಿ. 5 ಅಂಕದ ಪ್ರಶ್ನೋತ್ತರಗಳನ್ನ ಒಂದೊಂದು ವಿಡಿಯೋದಲ್ಲಿ ಎರಡೆರಡು ಮೆಥಡ್ ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಒಟ್ಟು ನಿಮಗೆ ಆಲ್ರೆಡಿ ಒಂದು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ ಎಷ್ಟು ಟೈಪ್ 5 ಮಾರ್ಕ್ಸ್ ಇನ್ ಪ್ರಾಬ್ಲಮ್ ಇದೆ ಇಡೀ ಸೆಮಿಸ್ಟರ್ ನಲ್ಲಿ, ಎಷ್ಟು ರೀತಿ 10 ಮಾರ್ಕ್ಸ್ ಇನ್ ಪ್ರಾಬ್ಲಮ್ಸ್ ಇದೆ ಅಂತ ಲಿಸ್ಟ್ ಮಾಡಿದ್ದೀನಿ. ಕೇಸ್ ಸ್ಟಡಿ ಯಾವ್ದು ಬರುತ್ತಂತ ಚಾಪ್ಟರ್ಸ್ ಇದಕ್ಕೆ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ಹಿಂದಿನ ವಿಡಿಯೋದಲ್ಲಿ ಚೆಕ್ ಮಾಡಿ ನೋಡಿ. ಕನ್ಫರ್ಮ್ ಯಾವ ಚಾಪ್ಟರ್ ಮತ್ತೆ ಯಾವ ರೀತಿ ಬರಿಬೇಕು ಆನ್ಸರ್ ಅನ್ನೋದನ್ನ ಫಿಕ್ಸ್ ನಿಮ್ಗೆ ಹೇಳ್ಕೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ನಮ್ಮ ಚಾನೆಲ್ನ ಆದಷ್ಟು ಹೆಚ್ಚು ಜನಕ್ಕೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಬಟನ್ ನ ಒತ್ತಿ. ನಿಮಗೆ ಏನೇ ಡೌಟ್ಸ್ ಇದ್ರೂ ಕೂಡ ನಾವು ಕೊಟ್ಟಿರುವಂತ ವಾಟ್ಸ್ಆಪ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಮತ್ತು ಗ್ರೂಪ್ ನಲ್ಲಿ ಜಾಯ್ನ್ ಆಗಿ. ಡಿಸ್ಕ್ರಿಪ್ಷನ್ ಅಲ್ಲಿ ಗ್ರೂಪ್ ಲಿಂಕ್ ಇದೆ, ವಾಟ್ಸ್ಆಪ್ ಗ್ರೂಪ್ ಇದ್ದು, ಆ ಲಿಂಕ್ ನ ಜಾಯ್ನ್ ಆಗಿ. ಸೊ ಈಗ ಎರಡನೇ ರೀತಿ ಪ್ರಶ್ನೆ, ಈಗ 1 ರಿಂದ 6 ಪ್ರಶ್ನೆಗಳು ಏನಿದೆಯಲ್ಲ ಇದರಲ್ಲಿ ಒಂದು ಪ್ರಶ್ನೆ ಬರುತ್ತೆ. ಇದು ಅಕೌಂಟೆನ್ಸಿಯಲ್ಲಿ ಬರುವಂತಹ ವಿವಿಧ ಪಾತ್ರಗಳು, ವಿವಿಧ ವ್ಯಕ್ತಿಗಳ ಮೇಲೆ ಇರುವಂತ ಪ್ರಶ್ನೆ. ಇನ್ನು ಎರಡನೇ ಪ್ರಶ್ನೆ 2 ಅಂಕಕ್ಕೆ ಯಾವ ರೀತಿ ಕೇಳ್ತಾರೆ ಅಂದ್ರೆ, ನಿಮ್ ಎಲ್ಲಾ ಚಾಪ್ಟರ್ಸ್ ನಲ್ಲಿ ಬಿಡ್ಸಾಕ್ ಲೆಕ್ಕಕ್ಕೆ ಮೆಥಡ್ಸ್ ಇದೆ, ಆ ಮೆಥಡಿನ ಹೆಸರನ್ನ ಕೇಳ್ತಾರೆ. ಸೊ ಮೊದಲೇ ಪ್ರಶ್ನೆ ನಾನು ಯಾವ್ದು ತಗೊಂಡಿದ್ದೀನಿ, ರಾಯಲ್ಟಿ ಚಾಪ್ಟರ್ ನ ತಗೊಂಡಿದ್ದೀನಿ. ಸೊ ರಾಯಲ್ಟಿ ಚಾಪ್ಟರ್ ನಲ್ಲಿ ಬರುವಂತಹ ಮೆಥಡ್ಸ್ ಯಾವುದು ಅದನ್ನ ನೋಡ್ಕೋಬೇಕಾಗುತ್ತೆ. ರಾಯಲ್ಟಿ ಚಾಪ್ಟರ್ ನಲ್ಲಿ ಬರುವಂತಹ 2 ಮೆಥಡ್ ಯಾವ್ಯಾವುದು ಅಂದ್ರೆ, ಮೂರು ಮೆಥಡ್ ಇದೆ. ಮೈನಿಂಗ್ ರಾಯಲ್ಟಿ, ಪೇಟೆಂಟ್ ರಾಯಲ್ಟಿ, ಕಾಪಿರೈಟ್ ರಾಯಲ್ಟಿ. ಸೊ ಒಟ್ಟು 3 ವಿಧ ಇದೆ, ಮೈನಿಂಗ್ ರಾಯಲ್ಟಿ, ಪೇಟೆಂಟ್ ರಾಯಲ್ಟಿ, ಕಾಪಿರೈಟ್ ರಾಯಲ್ಟಿ. ನೆಕ್ಸ್ಟ್ ಪ್ರಶ್ನೆ, ಎರಡನೇ ಪ್ರಶ್ನೆ, ಸ್ಟೇಟ್ ಟೈಪ್ಸ್ ಆಫ್ ಜಾಯಿಂಟ್ ವೆಂಚರ್ ಅಕೌಂಟ್. ಸೊ ಜಾಯಿಂಟ್ ವೆಂಚರ್ ಬಿಸ್ನೆಸ್ ನಲ್ಲಿ ಎಷ್ಟು ಮೆಥಡ್ ಇದೆ ಅಂತ ಕೇಳಿದ್ದಾರೆ. ಒಂದು, ರಿಕಾರ್ಡಿಂಗ್ ಇನ್ ದ ಬುಕ್ಸ್ ಆಫ್ ಈಚ್ ಪಾರ್ಟಿ. ಎರಡನೇ ಮೆಥಡ್, ಮೆಮೊರಂಡಮ್ ಜಾಯಿಂಟ್ ವೆಂಚರ್ ಅಕೌಂಟ್. ಮೂರನೇ ಮೆಥಡ್, ಮೇಂಟೈನಿಂಗ್ ಸಪರೇಟ್ ಬುಕ್ಸ್ ಅಂಡ್ ಜಾಯಿಂಟ್ ಬ್ಯಾಂಕ್ ಅಕೌಂಟ್. ಸೊ ಈ 3 ವಿಧಗಳೇನಿದೆಯಲ್ಲ ಜಾಯಿಂಟ್ ವೆಂಚರ್ ಬಿಸ್ನೆಸ್ ನಲ್ಲಿ ಬರುವಂತಹ ಮೆಥಡ್ಸ್ ಆಗಿವೆ. ನೆಕ್ಸ್ಟ್ ಪ್ರಶ್ನೆ, ಇನ್ನೊಂದು ಮೆಥಡ್ ಇದೆ, 3 ವೆಂಚರ್ ಅಕೌಂಟ್ ಅಂತ 4 ಮೆಥಡ್ ಇದೆ. ಸೊ ಜಾಯಿಂಟ್ ವೆಂಚರ್ ಬಿಸ್ನೆಸ್ ನಲ್ಲಿ 4 ಮೆಥಡ್ ಇದೆ. ಮೊದಲನೇದ್ದು, ರಿಕಾರ್ಡಿಂಗ್ ಇನ್ ದ ಬುಕ್ಸ್ ಆಫ್ ಈಚ್ ವೆಂಚರ್. ಪ್ರತಿಯೊಬ್ಬ ವೆಂಚರ್ ಬುಕ್ ನಲ್ಲಿ ಸಪರೇಟ್ ಆಗಿ ನಾವು ಡಾಟಾನ ಎಂಟ್ರಿ ಮಾಡ್ತೀವಲ್ಲ, ಅದಕ್ಕೆ ಈಚ್ ವೆಂಚರ್ ಅಕೌಂಟ್ ಅಂತ ಕರೀತಾರೆ. ಮೆಮೊರಂಡಮ್ ಜಾಯಿಂಟ್ ವೆಂಚರ್ ಅಕೌಂಟ್, ಮೇಂಟೈನಿಂಗ್ ಸಪರೇಟ್ ಬುಕ್ಸ್ ಆಫ್ ಅಕೌಂಟ್ ವಿತ್ ಜಾಯಿಂಟ್ ಬ್ಯಾಂಕ್ ಅಕೌಂಟ್. ಲಾಸ್ಟ್ ಮೆಥಡ್ 3 ವೆಂಚರ್ ಅಕೌಂಟ್. ಸೊ ಇವು 4 ಏನಿದೆಯಲ್ಲ ಇವು ಜಾಯಿಂಟ್ ವೆಂಚರ್ ಬಿಸ್ನೆಸ್ ನ ಟೈಪ್ಸ್ ಆಗಿದೆ. ನೆಕ್ಸ್ಟ್ ಪ್ರಶ್ನೆ,
ಸ್ಟೇಟ್ ಮೆಥಡ್ಸ್ ಆಫ್ ಕನ್ಸೈನ್ಮೆಂಟ್ ನಲ್ಲಿ ಬರುವಂತ ಮೆಥಡ್ಸ್ ಯಾವುವು? ಎರಡೇ ಇದಾವರು, ಒಂದು ಕಾಸ್ಟ್ ಪ್ರೈಸ್ ಮೆಥಡ್, ಒಂದು ಇನ್ವಾಯ್ಸ್ ಪ್ರೈಸ್ ಮೆಥಡ್. ನೆಕ್ಸ್ಟ್ ಪ್ರಶ್ನೆ, ಸ್ಟೇಟ್ ಮೆಥಡ್ಸ್ ಆಫ್ ಸಿಂಗಲ್ ಎಂಟ್ರಿ ಸಿಸ್ಟಮ್. ಸೊ ಸಿಂಗಲ್ ಎಂಟ್ರಿ ಸಿಸ್ಟಮ್ ನಲ್ಲಿ ಎಷ್ಟು ವಿಧ ಇದೆ? 3 ವಿಧ ಇದೆ. ಪ್ಯೂರ್ ಸಿಂಗಲ್ ಎಂಟ್ರಿ ಸಿಸ್ಟಮ್, ಸಿಂಪಲ್ ಸಿಂಗಲ್ ಎಂಟ್ರಿ ಸಿಸ್ಟಮ್, ಕ್ವಾಸಿ ಸಿಂಗಲ್ ಎಂಟ್ರಿ ಸಿಸ್ಟಮ್. ಸೊ ಸಿಂಗಲ್ ಎಂಟ್ರಿ ಸಿಸ್ಟಮ್ ನಲ್ಲಿ ಒಟ್ಟು 3 ವಿಧಗಳಿವೆ. ಸೊ ಒಂದು ಪ್ಯೂರ್ ಸಿಂಗಲ್ ಎಂಟ್ರಿ ಸಿಸ್ಟಮ್, ಒಂದು ಕ್ವಾಸಿ ಸಿಂಗಲ್ ಎಂಟ್ರಿ ಸಿಸ್ಟಮ್, ಒಂದು ಸಿಂಪಲ್ ಸಿಂಗಲ್ ಎಂಟ್ರಿ ಸಿಸ್ಟಮ್. ನೆಕ್ಸ್ಟ್ ಪ್ರಶ್ನೆ, ಸ್ಟೇಟ್ ಮೆಥಡ್ಸ್ ಆಫ್ ಸೆಲ್ಫ್ ಬ್ಯಾಲೆನ್ಸಿಂಗ್ ಲೆಡ್ಜರ್. ಸೊ ಸೆಲ್ಫ್ ಬ್ಯಾಲೆನ್ಸಿಂಗ್ ಲೆಡ್ಜರ್ ನಲ್ಲಿ ಬರುವಂತಹ 3 ಮೆಥಡ್ ಇದೆ. ಡೆಟಾರ್ಸ್ ಲೆಡ್ಜರ್ ಅಕೌಂಟ್, ಕ್ರೆಡಿಟಾರ್ಸ್ ಲೆಡ್ಜರ್ ಅಕೌಂಟ್, ಜನರಲ್ ಲೆಡ್ಜರ್ ಅಕೌಂಟ್. ಸೊ ಒಟ್ಟು 3 ಮೆಥಡ್ ಇದೆ. ಡೆಟಾರ್ಸ್ ಲೆಡ್ಜರ್ ಅಕೌಂಟ್, ಕ್ರೆಡಿಟಾರ್ಸ್ ಲೆಡ್ಜರ್ ಅಕೌಂಟ್ ಅಂಡ್ ಜನರಲ್ ಲೆಡ್ಜರ್ ಅಕೌಂಟ್. ಈ 3 ವಿಧಗಳು ಇದರಲ್ಲಿ ಬರುವಂತಹ ಪ್ರಶ್ನೆಗಳು, ಸೆಲ್ಫ್ ಬ್ಯಾಲೆನ್ಸಿಂಗ್ ಲೆಡ್ಜರ್ ಚಾಪ್ಟರ್ ನಲ್ಲಿ ಬರುವಂತಹ ಪ್ರಶ್ನೆಗಳು. ನಾವು ಈಗೇನ್ ಬರ್ದಿದ್ದೀನಲ್ಲ 7ನೇ ಪ್ರಶ್ನೆಯಿಂದ 11ನೇ ಪ್ರಶ್ನೆ, ಇದರಲ್ಲಿ ಒಂದು ಪ್ರಶ್ನೆನ ಫಿಕ್ಸ್ ಕೇಳ್ತಾರೆ. ಒಂದು ಮೆಥಡ್ಸ್ ಕೇಳಲೇಬೇಕು, ಕಂಪಲ್ಸರಿ ಕ್ವಶನ್ ಕೇಳ್ತಾರೆ. ಈಗ 2 ಪ್ರಶ್ನೆಗಳನ್ನ ಕವರ್ ಮಾಡಿದ್ವಿ. ಒಂದು ವ್ಯಕ್ತಿಯ ಮೇಲೆ ಕೇಳುವಂತ ಪ್ರಶ್ನೆನ, ಒಂದು ಅಕೌಂಟ್ ನಲ್ಲಿ ಬರುವಂತ ವಿಧಗಳನ್ನ ತಿಳಿಸುವಂತ ಪ್ರಶ್ನೆನ. ನೆಕ್ಸ್ಟ್ ಇನ್ನು 3ನೇ ವಿಧದ ಪ್ರಶ್ನೆ ಯಾವ್ದಂದ್ರೆ, ಯಾಕೆ ನಾವು ಆ ಅಕೌಂಟ್ ನ ಹಾಕ್ತಿವಿ ನಿಮಗೆ ಗೊತ್ತಿರಬೇಕು ಕಾರಣ, ಅದರ ಸಂಬಂಧ ಪ್ರಶ್ನೆನ ಕೇಳ್ತಾರೆ. ಮೊದಲನೇದಿದೆ, ವೈ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಈಸ್ ಪ್ರಿಪೇರ್ಡ್. ಸೊ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ನಾವು ಸಿಂಗಲ್ ಎಂಟ್ರಿ ಸಿಸ್ಟಮ್ ಚಾಪ್ಟರ್ ಬಿಡಿಸುವಲ್ಲಿ ಪ್ರಿಪೇರ್ ಮಾಡ್ತಿದ್ವಿ. ಮೊದಲನೇ ಅಕೌಂಟ್ ಆಗಿ ಇದನ್ನ ಹಾಕ್ತಿದ್ವಿ. ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ನ ಯಾಕೆ ಪ್ರಿಪೇರ್ ಮಾಡ್ತಾರೆ ಅಂದ್ರೆ, ಓಪನಿಂಗ್ ಕ್ಯಾಪಿಟಲ್ ಟು ಫೈಂಡ್ ಔಟ್ ಅಥವಾ ಟು ಅಸರ್ಟೇನ್ ಓಪನಿಂಗ್ ಕ್ಯಾಪಿಟಲ್. ನೆನ್ಪಿಟ್ಕೊಳ್ಳಿ, ಇದೊಂದು ಪದವನ್ನ ನೆನ್ಪಿಟ್ಕೊಂಡ್ರೆ ಸಾಕು ನೀವು. ಸೊ 2 ಅಂಕ ಸಿಕ್ಕೇ ಸಿಗುತ್ತೆ. ಇದರಲ್ಲಿ ಇಷ್ಟು ಸೆಂಟೆನ್ಸ್ ಬರಿಬೇಕಂತ ಮಿನಿಮಮ್ ರೂಲ್ಸ್ ಇರಲ್ಲ. ಬದಲಾಗಿ ಕೀ ಕೊಟ್ಟಿರುವಂತ ಕೀ ಆನ್ಸರ್ ನ ಪದಗಳು ಬರ್ಬೇಕು ಅನ್ನೋದು ಒಂದು ಕಂಡೀಷನ್ ಇರುತ್ತೆ. ಸೊ ಈಗ ನಾವು ನೋಡ್ತಾ ಇರೋದು 3ನೇ ರೀತಿಯ ಪ್ರಶ್ನೆ, ಏನಂದ್ರೆ ಯಾಕೆ ಈ ಅಕೌಂಟ್ ನ ಹಾಕ್ತಾರೆ ಅನ್ನೋದು ಪ್ರಶ್ನೆ ಕೇಳ್ತಾರೆ. ಸೊ ಮೊದಲನೇ ಪ್ರಶ್ನೆ ಏನಿದೆ, ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ನ ಯಾಕೆ ಪ್ರಿಪೇರ್ ಮಾಡ್ತಾರೆ, ನಿಮಗೆ ಇದು ಯಾವ ಸಬ್ಜೆಕ್ಟ್ ನಲ್ಲಿ ಬರುತ್ತೆ, ಯಾವ ಚಾಪ್ಟರ್ ನಲ್ಲಿ ಬರುತ್ತೆ ಅಂತ ಮೊದಲು ಫ್ಲಾಶ್ ಆಗ್ಬೇಕಾಗುತ್ತೆ. ಸೊ ಇದು ಸಿಂಗಲ್ ಎಂಟ್ರಿ ಸಿಸ್ಟಮ್ ನಲ್ಲಿ ಬರುವಂತ ಮೆಥಡ್, ಒಂದನೇ ಅಕೌಂಟಿನ ನೇಮು. ಸೊ ಇದನ್ನ ಯಾಕೆ ಹಾಕ್ತಿವಿ ಅಂದ್ರೆ, ಓಪನಿಂಗ್ ಕ್ಯಾಪಿಟಲ್ ಫೈಂಡ್ ಔಟ್ ಮಾಡೋ ಸಂಬಂಧ ಹಾಕ್ತಿವಿ. ನೆಕ್ಸ್ಟ್ ಪ್ರಶ್ನೆ, ವೈ ಬ್ಯಾಲೆನ್ಸ್ ಶೀಟ್ ಈಸ್ ಪ್ರಿಪೇರ್ಡ್. ಬ್ಯಾಲೆನ್ಸ್ ಶೀಟ್ ನ ಯಾಕೆ ಪ್ರಿಪೇರ್ ಮಾಡ್ತೀವಿ ಅನ್ನೋದು ನೆಕ್ಸ್ಟ್ ಪ್ರಶ್ನೆ. ಸೊ ಬ್ಯಾಲೆನ್ಸ್ ಶೀಟ್ ನ ಪ್ರಿಪೇರ್ ಮಾಡೋದು ಕ್ಲೋಸಿಂಗ್ ಕ್ಯಾಪಿಟಲ್ ಫೈಂಡ್ ಔಟ್ ಮಾಡೋ ಸಂಬಂಧ. ಬ್ಯಾಲೆನ್ಸ್ ಶೀಟ್ ಈಸ್ ಪ್ರಿಪೇರ್ಡ್ ಟು ಅಸರ್ಟೈನ್ ಕ್ಲೋಸಿಂಗ್ ಕ್ಯಾಪಿಟಲ್. ಈ ವರ್ಡ್ ನ ನೆನ್ಪಿಟ್ಕೋರಿ, ಕ್ಲೋಸಿಂಗ್ ಕ್ಯಾಪಿಟಲ್. ಯಾವಾಗ ಇದನ್ನ ಬರಿಬೇಕು, ಕ್ವಶನ್ ನಲ್ಲಿ ಬ್ಯಾಲೆನ್ಸ್ ಶೀಟ್ ಶಬ್ದ ವೈ ಅನ್ನೋ ಶಬ್ದ ಇದ್ದಾಗ. ವೈ ಅಂದ್ರೆ ಏಕೆ ಅಂತ ಪ್ರಶ್ನೆ ಕೇಳದಂತೆ, ಯಾಕೆ ಅಕೌಂಟ್ ಹಾಕ್ತೀವಿ ಅಂತ ಪ್ರಶ್ನೆ ಕೇಳದಂತೆ. ಒಂದನೇದು ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ನ ನಾವು ಹಾಕ್ತಾ ಇರೋದು ಓಪನಿಂಗ್ ಕ್ಯಾಪಿಟಲ್ ಫೈಂಡ್ ಮಾಡೋ ಸಂಬಂಧ. ಬ್ಯಾಲೆನ್ಸ್ ಶೀಟ್ ನ ನಾವು ಪ್ರಿಪೇರ್ ಮಾಡ್ತಾ ಇರೋದು ಕ್ಲೋಸಿಂಗ್ ಕ್ಯಾಪಿಟಲ್ ಸಂಬಂಧ. ನೆಕ್ಸ್ಟ್ ಪ್ರಶ್ನೆ, ವೈ ಟೋಟಲ್ ಕ್ರೆಡಿಟರ್ಸ್ ಅಕೌಂಟ್ ಈಸ್ ಪ್ರಿಪೇರ್ಡ್. ಟೋಟಲ್ ಕ್ರೆಡಿಟರ್ಸ್ ಅಕೌಂಟ್ ನ ನಾವು ಯಾಕೆ ಪ್ರಿಪೇರ್ ಮಾಡ್ತೀವಿ, ಕ್ರೆಡಿಟ್ ಪರ್ಚೇಸ್ ನ ಕ್ಯಾಲ್ಕುಲೇಟ್ ಮಾಡೋ ಸಂಬಂಧ ಹಾಕ್ತೀವಿ. ಸೊ ಕ್ರೆಡಿಟ್ ಪರ್ಚೇಸ್ ಅನ್ನೋ ಶಬ್ದವನ್ನ ನೆನ್ಪಿಟ್ಕೊಳ್ಳಿ, ಇದನ್ನ ಕಂಡುಹಿಡಿಯೋ ಸಂಬಂಧ ಈ ಅಕೌಂಟ್ ನ ಹಾಕ್ತೀವಿ. ನೆಕ್ಸ್ಟ್ ಪ್ರಶ್ನೆ, ವೈ ಟೋಟಲ್ ಡೆಟಾರ್ಸ್ ಅಕೌಂಟ್ ಈಸ್ ಪ್ರಿಪೇರ್ಡ್. ಯಾಕೆ ನಾವು ಡೆಟಾರ್ಸ್ ಅಕೌಂಟ್ ನ ಪ್ರಿಪೇರ್ ಮಾಡ್ತೀವಿ. ಸೊ ಡೆಟಾರ್ಸ್ ಅಕೌಂಟ್ ನ ಕ್ರೆಡಿಟ್ ಸೇಲ್ ನ ಫೈಂಡ್ ಮಾಡೋ ಸಂಬಂಧ ನಾವು ಹಾಕ್ತೀವಿ. ಸೊ ಕ್ರೆಡಿಟ್ ಸೇಲ್ ಅನ್ನೋ ಶಬ್ದವನ್ನ ನೆನ್ಪಿಟ್ಕೋಬೇಕಾಗುತ್ತೆ. ನೆಕ್ಸ್ಟ್ ಪ್ರಶ್ನೆ, ವೈ ಡೆಟಾರ್ಸ್ ಲೆಡ್ಜರ್ ಅಡ್ಜಸ್ಟ್ಮೆಂಟ್ ಅಕೌಂಟ್ ಈಸ್ ಪ್ರಿಪೇರ್ಡ್. ಸೆಲ್ಫ್ ಬ್ಯಾಲೆನ್ಸಿಂಗ್ ಲೆಡ್ಜರ್ ನ ಯಾಕೆ ಪ್ರಿಪೇರ್ ಮಾಡ್ತೀವಿ. ಸೊ ಸೆಲ್ಫ್ ಬ್ಯಾಲೆನ್ಸಿಂಗ್ ಲೆಡ್ಜರ್ ನ ಯಾವಾಗಲೂ ಕ್ಲೋಸಿಂಗ್ ಡೆಟಾರ್ಸ್ ಕಂಡುಹಿಡಿಯೋ ಸಂಬಂಧ ಪ್ರಿಪೇರ್ ಮಾಡ್ತಾರೆ. ಈ ಶಬ್ದವನ್ನು ನೆನ್ಪಿಟ್ಕೋರಿ, ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಡೆಟಾರ್ಸ್. ಸೊ ಡೆಟಾರ್ಸ್ ನಲ್ಲಿರುವಂತಹ ಕ್ಲೋಸಿಂಗ್ ಬ್ಯಾಲೆನ್ಸ್ ನ ಕಂಡುಹಿಡಿಬೇಕಾದ್ರೆ ನೀವು ಡೆಟಾರ್ಸ್ ಲೆಡ್ಜರ್ ಅಡ್ಜಸ್ಟ್ಮೆಂಟ್ ಅಕೌಂಟ್ ನ ಹಾಕಬೇಕಾಗುತ್ತೆ. ನೆಕ್ಸ್ಟ್ ಪ್ರಶ್ನೆ ನೋಡೋಣ, ವೈ ಕ್ರೆಡಿಟರ್ಸ್ ಲೆಡ್ಜರ್ ಅಡ್ಜಸ್ಟ್ಮೆಂಟ್ ಅಕೌಂಟ್ ಈಸ್ ಪ್ರಿಪೇರ್ಡ್. ಯಾಕೆ ಕ್ರೆಡಿಟರ್ಸ್ ಲೆಡ್ಜರ್ ಅಕೌಂಟ್ ನ ಪ್ರಿಪೇರ್ ಮಾಡ್ತಾರೆ. ಸೇಮ್ ಕ್ಲೋಸಿಂಗ್ ಕ್ರೆಡಿಟರ್ಸ್ ನ ಕಂಡುಹಿಡಿಯೋ ಸಂಬಂಧ. ಡೆಟಾರ್ಸ್ ಲೆಡ್ಜರ್ ಅಡ್ಜಸ್ಟ್ಮೆಂಟ್ ಅಕೌಂಟ್, ಕ್ರೆಡಿಟರ್ಸ್ ಲೆಡ್ಜರ್ ಅಡ್ಜಸ್ಟ್ಮೆಂಟ್ ಅಕೌಂಟ್. ನೆಕ್ಸ್ಟ್ ಪ್ರಶ್ನೆ, ವೈ ಮೆಮೊರಂಡಮ್ ಜಾಯಿಂಟ್ ವೆಂಚರ್ ಅಕೌಂಟ್ ಈಸ್ ಪ್ರಿಪೇರ್ಡ್. ಸೊ ಯಾಕೆ ಮೆಮೊರಂಡಮ್ ಜಾಯಿಂಟ್ ವೆಂಚರ್ ಅಕೌಂಟ್ ನ ಪ್ರಿಪೇರ್ ಮಾಡ್ತೀವಿ ಅಂದ್ರೆ, ಅಸರ್ಟೈನ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಸೊ ಲಾಭ ಮತ್ತು ನಷ್ಟವನ್ನ ಕಂಡುಹಿಡಿಯುವ ಉದ್ದೇಶಕ್ಕಾಗಿ ನಾವು ಮೆಮೊರಂಡಮ್ ಜಾಯಿಂಟ್ ವೆಂಚರ್ ಅಕೌಂಟ್ ನ ಹಾಕ್ತೀವಿ. ಸೊ ಒಟ್ಟು ಈ 12ರಿಂದ 18 ಪ್ರಶ್ನೆಗಳು ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ 3ನೇ ಪ್ರಶ್ನೆಯಲ್ಲಿ ಬರುವಂತಹ ಪ್ರಶ್ನೆಗಳು. ವೈ ಅಂದ್ರೆ ಏಕೆ, ನಾವು ಹಾಕ್ತಿರೋ ಅಕೌಂಟ್ ಬಗ್ಗೆ ಗೊತ್ತು, ಅಕೌಂಟ್ ಫಾರ್ಮ್ಯಾಟ್ ಗೊತ್ತಿರುತ್ತೆ, ಯಾಕೆ ಹಾಕ್ತಾರ ಅನ್ನೋ ಉದ್ದೇಶನೇ ಗೊತ್ತಿಲ್ಲ ಅಂದ್ರೆ ನೀವೆಲ್ಲ ಕಲ್ತಿದ್ದು ವ್ಯರ್ಥವಾಗುತ್ತೆ. ಆದ್ದರಿಂದ ಇದನ್ನ ಸಿಲೆಬಸ್ ಆಗಿ ಇಟ್ಟಿದ್ದಾರೆ, ಯಾಕೆ ನಾವು ಅಕೌಂಟ್ ನ ಪ್ರಿಪೇರ್ ಮಾಡ್ತೀವಿ. ನೆಕ್ಸ್ಟ್ ಪ್ರಶ್ನೆ, 4ನೇ ವಿಧದ ಪ್ರಶ್ನೆ ಯಾವುದು ನೋಡೋಣ. ಸೊ 4ನೇ ವಿಧದಲ್ಲಿ ಅಂದ್ರೇನು, ಅಕೌಂಟಿಂಗ್ ಸಬ್ಜೆಕ್ಟ್ ಗೆ ನಿಮ್ಗೆ ಚಾಪ್ಟರ್ ಗೆ ನೇಮ್ ಇದೆಯಲ್ಲ, ಚಾಪ್ಟರ್ ನೇಮ್ ನೇ ಕೊಟ್ಟು ಅಂದ್ರೇನು ಅಂತ ಮೀಟಿಂಗ್ ಕೇಳ್ತಾರೆ. ಒಂದೇದ್ದು ರಾಯಲ್ಟಿ ಅಂದ್ರೇನು. ಸೊ ರಾಯಲ್ಟಿ ಈಸ್ ಎ ಕನ್ಸಿಡರೇಷನ್ ಪೇಬಲ್ ಟು ದ ಲ್ಯಾಂಡ್ ಲಾರ್ಡ್ ಪೇಟೆಂಟ್ ಫಾರ್ ದ ಯೂಸ್ ಆಫ್ ದ ಮೈನ್ ಪೇಟೆಂಟ್ ಕಾಪಿರೈಟ್ ಫಾರ್ ಈಚ್ ಯೂನಿಟ್ ಯೂಸ್ಡ್. ಪ್ರತಿಯೊಂದು ಉತ್ಪಾದನೆಯನ್ನ ಮಾಡಿಕೊಂಡಿದ್ರ ಮೇಲೆ ಇಷ್ಟಿಂತ ಹಣವನ್ನ ಕೊಡ್ಬೇಕಂತ ಏನು ನಿಗದಿಯಾಗಿದೆ ಅದನ್ನ ರಾಯಲ್ಟಿ ಅಂತ ಕರಿತೀವಿ. ರಾಯಲ್ಟಿ ಇಸ್ ಎ ಕನ್ಸಿಡರೇಷನ್ ಪೇಬಲ್ ಟು ದ ಲ್ಯಾಂಡ್ ಲಾರ್ಡ್. ರಾಯಲ್ಟಿ ಅನ್ನೋದು
ಪೇಮೆಂಟ್ ಮಾಡುವಂತ ಒಂದು ಮೆಥಡ್. ಯಾಕೆ ಈ ಪೇಮೆಂಟ್ ನ ಮಾಡ್ತಾರೆ ಅಂದ್ರೆ, ಆ ಲ್ಯಾಂಡ್ ಲಾರ್ಡ್ ಕಡೆಯಿಂದ ಜಮೀನನ್ನಾದ್ರೂ ತಗೊಂಡಿರ್ತೀವಿ, ಪೇಟೆಂಟ್ ಅನ್ನಾದ್ರೂ ತಗೊಂಡಿರ್ತೀವಿ, ಇಲ್ವಾ ಕಾಪಿರೈಟ್ ಆದ್ರೂ ತಗೊಂಡಿರ್ತೀವಿ. ಈ ಮೂರಲ್ಲಿ ಯಾವ್ದನ್ನಾದ್ರೂ ಬಳಸ್ಬೇಕಂದ್ರೆ ನಾವು ರಾಯಲ್ಟಿನ ಪೇ ಮಾಡ್ಬೇಕಾಗುತ್ತೆ. ನೆಕ್ಸ್ಟ್ ಪ್ರಶ್ನೆ, ವಾಟ್ ಈಸ್ ಸಿಂಗಲ್ ಎಂಟ್ರಿ ಸಿಸ್ಟಮ್? ಸಿಂಗಲ್ ಎಂಟ್ರಿ ಸಿಸ್ಟಮ್ ಈಸ್ ಎ ಸಿಸ್ಟಮ್ ಆಫ್ ಬುಕ್ ಕೀಪಿಂಗ್ ಇನ್ ವಿಚ್ ಆಸ್ ಎ ರೂಲ್ ಓನ್ಲಿ ರೆಕಾರ್ಡ್ಸ್ ಆಫ್ ಕ್ಯಾಶ್ ಅಂಡ್ ಪರ್ಸನಲ್ ಅಕೌಂಟ್ಸ್ ಆಫ್ ಡೆಟಾರ್ಸ್ ಅಂಡ್ ಕ್ರೆಡಿಟರ್ಸ್ ಆರ್ ಮೇಂಟೈನ್. ಸಿಂಗಲ್ ಎಂಟ್ರಿ ಸಿಸ್ಟಮ್ ಅನ್ನೋದು ಕೂಡ ಒಂದು ಬುಕ್ ಅನ್ನ ಬರೆಯುವಂತಹ, ಲೆಕ್ಕವನ್ನ ಬರೆಯುವಂತಹ ಮೆಥಡ್ ಆಗಿದ್ದು, ಈ ಲೆಕ್ಕದಲ್ಲಿ ನಾವು ಯಾವಾಗ್ಲೂ ಕೇವಲ ವೈಯಕ್ತಿಕ ಖಾತೆಗಳನ್ನ ಇದರಲ್ಲಿ ಬರಿತೀವಿ. ಹೂ ಈಸ್ ಜಾಯಿಂಟ್ ವೆಂಚರ್? ಯಾರಿಗೆ ಅಕೌಂಟ್, ಯಾವುದಕ್ಕೆ ಜಾಯಿಂಟ್ ವೆಂಚರ್ ಅಕೌಂಟ್ ಅಂತ ಕರಿತೀವಿ? ವಾಟ್ ಈಸ್ ಜಾಯಿಂಟ್ ವೆಂಚರ್ ಅಂತ ಕೇಳಿದ್ರೆ, ಜಾಯಿಂಟ್ ವೆಂಚರ್ ಅಕೌಂಟ್ ಅಂದ್ರೆ ಏನು ಅಂತ ಪ್ರಶ್ನೆ ಕೇಳದಂತೆ. Joint venture account is a particular kind of business where two or more persons enters into agreement ಟು ಅಂಡರ್ಟೇಕ್ ಎನಿ ಬಿಸ್ನೆಸ್. ಯಾವುದಾದ್ರೂ ಒಂದು ವ್ಯವಹಾರವನ್ನ ಪ್ರಾರಂಭಿಸುವಾಗ ಬೇರೆ ಬೇರೆ ಕಂಪನಿಯ ಮಾಲೀಕರು ಒಂದಾಗಿ ಪ್ರಾಡಕ್ಟ್ ನ ತಯಾರು ಮಾಡಲು ಒಪ್ಪಿಗೆ ಪತ್ರವನ್ನ ಪಡ್ಕೊಂಡು ಪ್ರಾರಂಭಿಸುವ ಬಿಸ್ನೆಸ್ಗೆ ಜಾಯಿಂಟ್ ವೆಂಚರ್ ಬಿಸ್ನೆಸ್ ಅಂತ ಕರಿತೀವಿ. ಸೊ ಜಾಯಿಂಟ್ ವೆಂಚರ್ ಅಕೌಂಟ್ ನ ಯಾಕೆ ಪ್ರಿಪೇರ್ ಮಾಡ್ಬೇಕಂದ್ರೆ, ಅಂದ್ರೆ ಏನು ಅಂತ ಮೀನಿಂಗ್ ಬರಿತಾ ಇದೀವಿ. ಜಾಯಿಂಟ್ ವೆಂಚರ್ ಅಕೌಂಟ್ ಈಸ್ ಪ್ರಿಪೇರ್ಡ್ ಕೈಂಡ್ ಆಫ್ ಎ ಪರ್ಟಿಕ್ಯುಲರ್ ಕೈಂಡ್ ಆಫ್ ಎ ಬಿಸ್ನೆಸ್. ಕೆಲವೊಂದಿಷ್ಟು ಬಿಸ್ನೆಸ್ ನಲ್ಲಿ ಇದನ್ನ ಬಳಸ್ತಾರೆ ಅಂತ ಅಂದಂಗೆ. ವೇರ್ ಟೂ ಆರ್ ಮೋರ್ ಪರ್ಸನ್ಸ್ ಎಂಟರ್ ಇಂಟು ಅಗ್ರಿಮೆಂಟ್. ಸೊ ಅಗ್ರಿಮೆಂಟ್ ನಲ್ಲಿ ಇಬ್ರು ಅಥವಾ ಇಬ್ಬರಕ್ಕಿಂತ ಹೆಚ್ಚು ವ್ಯಕ್ತಿಗಳು ಬಂದ್ರೆ ಈ ಅಗ್ರಿಮೆಂಟ್ ನ ಜಾಯಿಂಟ್ ವೆಂಚರ್ ಬಿಸ್ನೆಸ್ ಅಂತ ಕರಿತೀವಿ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ವಾಟ್ ಈಸ್ ಕನ್ಸೈನ್ಮೆಂಟ್ ಅಕೌಂಟ್? ಕನ್ಸೈನ್ಮೆಂಟ್ ಅಕೌಂಟ್ ಅಂದ್ರೆ ಏನು? ಸೊ ಕನ್ಸೈನ್ಮೆಂಟ್ ಅಕೌಂಟ್ ಅಂದ್ರೆ, ಕನ್ಸೈನ್ಮೆಂಟ್ ಅಕೌಂಟ್ ಮೀನ್ಸ್ ಒನ್ ಪರ್ಸನ್ ಸೆಂಡ್ಸ್ ದ ಗೂಡ್ಸ್ ಟು ಅದರ್ ಪರ್ಸನ್ಸ್ ಟು ಬಿ ಸೋಲ್ಡ್ ಆನ್ ಕಮಿಷನ್ ಬೇಸಿಸ್ ಬಿಹಾಫ್ ಆಫ್ ಅಂಡ್ ಎಟ್ ರಿಸ್ಕ್ ಆಫ್ ದ ಗೂಡ್ಸ್ ಸೆಂಡರ್. ಸೊ ಯಾರು ಗೂಡ್ಸ್ ನ ಕಳಿಸಿರ್ತಾರೋ ಆ ವ್ಯಕ್ತಿಗೆ ಮಾಡಬೇಕಾದಂತ ಪಾವತಿ ಹಣವನ್ನ ಏನ್ ಕೊಡ್ಬೇಕಾಗಿರುತ್ತೆ, ಇದನ್ನ ನಗದು ಮೂಲಕ ಅಥವಾ ಕ್ಯಾಶ್ ಮೂಲಕ ಯಾವ್ದಾದ್ರು ರೀತಿಯಲ್ಲಿ ತಲುಪಿಸಬಹುದು. ಸೊ ಇದನ್ನ ಕನ್ಸೈನ್ಮೆಂಟ್ ಅಕೌಂಟ್ ಅಂತ ಕರಿತೀವಿ. ನೆಕ್ಸ್ಟ್ ಪ್ರಶ್ನೆನ ನೋಡೋಣ. ವಾಟ್ ಈಸ್ ದ ಸೆಲ್ಫ್ ಬ್ಯಾಲೆನ್ಸಿಂಗ್ ಲೆಡ್ಜರ್ ಅಕೌಂಟ್? ಸೆಲ್ಫ್ ಬ್ಯಾಲೆನ್ಸಿಂಗ್ ಲೆಡ್ಜರ್ ಅಕೌಂಟ್ ಅಂದ್ರೆ ಏನು ಅಂತ ಪ್ರಶ್ನೆ ಕೇಳಿದಂಗೆ. ಇದನ್ನ ಎಲ್ಲಿ ಪ್ರಿಪೇರ್ ಮಾಡ್ತಾರಂತ ಮೊದಲು ಬರಿತೀವಿ. Self-balancing ledger is a statement of account used in big businesses concerns where number of entries are in large form. ಸೊ ಸೆಲ್ಫ್ ಬ್ಯಾಲೆನ್ಸಿಂಗ್ ಲೆಡ್ಜರ್ ಅನ್ನೋದನ್ನ ಯಾಕೆ ತಂದ್ರು ಅಂತ ಇತಿಹಾಸವನ್ನ 2 ಲೈನ್ ನಲ್ಲಿ ಬರಿತೀವಿ. ಸೆಲ್ಫ್ ಬ್ಯಾಲೆನ್ಸಿಂಗ್ ಲೆಡ್ಜರ್ ಬಂದ ಸಮಯದಲ್ಲಿ ಇಲ್ಲಿ ಸಪರೇಟ್ ಆಗಿ ಡೆಟಾರ್ಸ್ ಅಂದ್ರೆ ಉದ್ರಿ ತಗೊಂಡಿರುವಂತಹ ಗಿರಾಕಿಗಳ ಮೇಲೆ ಸಪರೇಟ್ ಆಗಿ ಅಕೌಂಟ್ ನ ಪ್ರಿಪೇರ್ ಮಾಡ್ತಿದ್ವಿ. ಆದ್ರೆ ಇಲ್ಲಿ ಇರೋ ಸಮಸ್ಯೆ ಏನಂದ್ರೆ, ಸೆಲ್ಫ್ ಬ್ಯಾಲೆನ್ಸಿಂಗ್ ಲೆಡ್ಜರ್ ನ ಒಂದೇ ಅಕೌಂಟ್ ನ ಪ್ರಿಪೇರ್ ಮಾಡ್ತಾರೆ, ಸಪರೇಟ್ ಪಾರ್ಟಿಗೆ ಸಪರೇಟ್ ಅಕೌಂಟ್ ನ ಮೇಂಟೈನ್ ಮಾಡಲ್ಲ. ಅಂದ್ರೆ ಉದ್ರಿ ಹೇಳ್ತಿರುವಂತ ವ್ಯಕ್ತಿಗಳಿಗೆ ಸಪರೇಟ್ ಆಗಿ ಅಕೌಂಟ್ ನ ಮೇಂಟೈನ್ ಮಾಡಲ್ಲ ಅಂದಂಗೆ. ನೆಕ್ಸ್ಟ್ 4ನೇ ಪ್ರಶ್ನೆ ಇಷ್ಟರಲ್ಲಿ ಬರುತ್ತೆ. ಇನ್ನು 5ನೇ ಪ್ರಶ್ನೆ ಯಾವ ರೀತಿ ಇರುತ್ತೆ ನೋಡೋಣ. ಸೊ 5ನೇ ರೀತಿ ಪ್ರಶ್ನೆ ಅಡ್ವಾಂಟೇಜಸ್, ಡಿಸ್ಅಡ್ವಾಂಟೇಜಸ್ ಆರ್ ಫೀಚರ್ಸ್. ಲಕ್ಷಣಗಳ ಬಗ್ಗೆ, ಅನುಕೂಲತೆಗಳ ಬಗ್ಗೆ, ಅನಾನುಕೂಲತೆಗಳ ಬಗ್ಗೆ ಕೇಳ್ತಾರೆ. ಸೊ ಈಗ ನಾ ತಗೊಂಡಿರುವಂತ ಪ್ರಶ್ನೆ, ಸೆಲ್ಫ್ ಬ್ಯಾಲೆನ್ಸಿಂಗ್ ಲೆಡ್ಜರ್ ನ 2 ಗುಣಗಳು ಏನು ಅಂದ್ರೆ ಅಡ್ವಾಂಟೇಜಸ್, ಲಾಭಗಳು ಏನು ಅಂತ ಪ್ರಶ್ನೆ ಕೇಳಲಾಗಿದೆ. ಸೊ ಮೊದಲನೇ ಪಾಯಿಂಟ್ ಡಿವಿಷನ್ ಆಫ್ ವರ್ಕ್. ಸೊ ಕೆಲಸಗಳು ಹಂಚಿಕೆ ಆಗಿ ಎಂಪ್ಲಾಯಿಗಳ ಮೇಲಿರುವಂತಹ ಒತ್ತಡ ಕಡಿಮೆ ಆಗುತ್ತೆ. ನೆಕ್ಸ್ಟ್ ಮಿನಿಮೈಸೇಷನ್ ಆಫ್ ಫ್ರಾಡ್. ತಪ್ಪುಗಳು, ಮೋಸ, ವಂಚನೆ, ಕಪಟತನ ಇವುಗಳನ್ನ ತಡೆಗಟ್ಟಲು ಇದು ಅತ್ಯಂತ ಸುಲಭಕಾರಿಯಾಗಿದೆ. ನೆಕ್ಸ್ಟ್ ಕೀಪ್ ದ ಕಾನ್ಫಿಡೆನ್ಷಿಯಲ್ ಇನ್ಫಾರ್ಮೇಶನ್. ಗೌಪ್ಯ ಮಾಹಿತಿಯನ್ನು ಕಾಪಾಡಿಕೊಳ್ಳಬಹುದು. ಪೀರಿಯಾಡಿಕಲ್ ಸ್ಟೇಟ್ಮೆಂಟ್. ಅವಧಿಗೆ ಆಧಾರದ ಮೇಲೆ ಈ ಡಾಕ್ಯುಮೆಂಟ್ಗಳು ನಡೆಯುತ್ತೆ. ಸೊ ಇದಿಷ್ಟು ನೆನ್ಪಿಟ್ಕೋಬೇಕಾಗತ್ತೆ. ನೆಕ್ಸ್ಟ್ ಪಾಯಿಂಟ್ ಸ್ಟೇಟ್ ಟು ಮೆರಿಟ್ಸ್. ಮೆರಿಟ್ಸ್ ಅಂದ್ರೂ ಅದೇ, ಅಡ್ವಾಂಟೇಜಸ್ ಅಂದ್ರೂ ಅದೇ. ಮೆರಿಟ್ಸ್ ಅಥವಾ ಅಡ್ವಾಂಟೇಜಸ್ ಅಂದಾಗ ಲಾಭಗಳು ಅಂದಂತೆ. ಸೊ ಎದ್ರ ಲಾಭವನ್ನು ಪ್ರಶ್ನೆ ಕೇಳ್ತಾ ಇದ್ದಾರೆ ಅಂದ್ರೆ, ಸಿಂಗಲ್ ಎಂಟ್ರಿ ಸಿಸ್ಟಮ್ ಚಾಪ್ಟರ್ ನ ಮೇಲೆ ನಿಮ್ಮ ಲಾಭಗಳೇನು ಅನ್ನೋ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಸೊ ಈಗ ಸಿಂಗಲ್ ಎಂಟ್ರಿ ಸಿಸ್ಟಮ್ ಬುಕ್ ನಿಂದ ಲಾಭ ಏನಂದ್ರೆ, ಇಟ್ ಈಸ್ ಎ ಸಿಂಪಲ್ ಮೆಥಡ್. ಇದು ಅತ್ಯಂತ ಈಸಿ ಆಗಿರುವಂತಹ ಒಂದು ವಿಧಾನ. ಇಟ್ ಈಸ್ ನಾಟ್ ಕಾಸ್ಟ್ಲಿ, ದುಬಾರಿನೂ ಅಲ್ಲ, ಕಡಿಮೆ ವೆಚ್ಚದಲ್ಲಿ ಮುಗಿದುವಂತ ವಿಧಾನ. ಇಟ್ ಈಸ್ ಸೂಟೇಬಲ್ ಫಾರ್ ಸ್ಮಾಲ್ ಕನ್ಸರ್ನ್ಸ್. ಸಣ್ಣ ಸ್ಪರ್ಧೆ ಇಲ್ಲದಂತಹ ಸಾಮಾನ್ಯ ಕಂಪನಿಗಳು ಇದರ ಪೈಪೋಟಿಯನ್ನು ನೀಡುತ್ತೆ. ಸೊ ಅದ್ರ ನೆಕ್ಸ್ಟ್ ಕ್ವಿಕ್ ರೆಕಾರ್ಡಿಂಗ್ ಆಫ್ ಟ್ರಾನ್ಸಾಕ್ಷನ್ಸ್. ವೇಗವಾಗಿ ಕೆಲಸದ ಚಟುವಟಿಕೆಗಳು ನಡೆಯುತ್ತೆ. ಇವು 5ಏನಿದೆಯಲ್ಲ ಇದು ಅಡ್ವಾಂಟೇಜಸ್, ಲಾಭಗಳು. ನೆಕ್ಸ್ಟ್ ಅಡ್ವಾಂಟೇಜಸ್ ಆಗಿಂದ ಡಿಸ್ಅಡ್ವಾಂಟೇಜಸ್. ಸ್ಟೇಟ್ ಟು ಡಿಸ್ಅಡ್ವಾಂಟೇಜಸ್ ಆಫ್ ಮೆರಿಟ್ಸ್ ಆಫ್ ಸಿಂಗಲ್ ಎಂಟ್ರಿ ಸಿಸ್ಟಮ್. ಸಿಂಗಲ್ ಎಂಟ್ರಿ ಸಿಸ್ಟಮ್ ನಲ್ಲಿ ಡಿಮೆರಿಟ್ ಗೆ ಒಂದು ಎಕ್ಸಾಂಪಲ್.
ಡಿಸ್ಅಡ್ವಾಂಟೇಜಸ್ ನ ಬರಿ ಅಂತ ಹೇಳಿದ್ದಾರೆ. ಅನಾನುಕೂಲತೆಗಳು ಏನಂತ ಬರಿಬೇಕಾಗಿದೆ. ಇಟ್ ಈಸ್ ನಾಟ್ ಪಾಸಿಬಲ್ ಟು ಪ್ರಿಪೇರ್ ಟ್ರಯಲ್ ಬ್ಯಾಲೆನ್ಸ್. ಇದರಿಂದ ಅಂದ್ರೆ ಸಿಂಗಲ್ ಎಂಟ್ರಿ ಸಿಸ್ಟಮ್ ನಿಂದ ಮೊದಲೇ ಅನಾನುಕೂಲ ಏನಂದ್ರೆ ನಾರ್ಮಲ್ ಆಗಿ ಇರುವಂತ ಅಕೌಂಟ್ ಅಲ್ಲ ಇದು. ಸೊ ಇದರಲ್ಲಿ ಟ್ರಯಲ್ ಬ್ಯಾಲೆನ್ಸ್ ನ ಪ್ರಿಪೇರ್ ಮಾಡಲು ಬರಲ್ಲ. ಇಟ್ ಈಸ್ ನಾಟ್ ಪಾಸಿಬಲ್ ಟು ಪ್ರಿಪೇರ್ ಟ್ರೇಡಿಂಗ್ ಅಕೌಂಟ್. ಟ್ರೇಡಿಂಗ್ ಅಕೌಂಟ್ ಕೂಡ ಹಾಕಕ್ ಬರಲ್ಲ. ಇಟ್ ಈಸ್ ನಾಟ್ ಪ್ರಿಪೇರ್ಡ್ ಫಾರ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಸೊ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಸಾಧ್ಯವಿಲ್ಲ. ಸೊ ಡಿಸ್ಅಡ್ವಾಂಟೇಜಸ್ ಏನಂದ್ರೆ ಇದರಿಂದ ಟ್ರಯಲ್ ಬ್ಯಾಲೆನ್ಸ್ ನ ಹಾಕಕ್ ಸಾಧ್ಯ ಇಲ್ಲ, ಟ್ರೇಡಿಂಗ್ ಅಕೌಂಟ್ ನ ಹಾಕಕ್ ಸಾಧ್ಯ ಇಲ್ಲ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನ ಹಾಕಕ್ ಸಾಧ್ಯ ಇಲ್ಲ, ಬ್ಯಾಲೆನ್ಸ್ ಶೀಟ್ ನ ಹಾಕಕ್ ಸಾಧ್ಯ ಇಲ್ಲ. ಸೊ ಸಿಂಗಲ್ ಎಂಟ್ರಿ ಸಿಸ್ಟಮ್ ನ ಬಿಡಿಸುವಾಗ ಈ ನಾಲ್ಕು ಫ್ರೆಶ್ ಆಗಿ ಹಾಕಕ್ಕೆ ಸಾಧ್ಯವಿಲ್ಲ. ನೆಕ್ಸ್ಟ್, ಸ್ಟೇಟ್ ಟು ಫೀಚರ್ಸ್ ಆಫ್ ಸಿಂಗಲ್ ಎಂಟ್ರಿ ಸಿಸ್ಟಮ್. ಸಿಂಗಲ್ ಎಂಟ್ರಿ ಸಿಸ್ಟಮ್ ನ 2 ಲಕ್ಷಣಗಳನ್ನ ಬರೀರಿ ಅಂತ ಹೇಳ್ತಾರೆ. ಫೀಚರ್ಸ್ ಅಂದ್ರೆ ಲಕ್ಷಣಗಳು. ಈಚ್ ಡೆಬಿಟ್ ಅಂಡ್ ಕ್ರೆಡಿಟ್ ಟ್ರಾನ್ಸಾಕ್ಷನ್ಸ್ ಆರ್ ರೆಕಾರ್ಡೆಡ್. ಪ್ರತಿಯೊಂದು ತಪ್ಪುಗಳನ್ನ ತೆಗೆದು ಹಾಕಿ ಕೇವಲ ಈಗ ಇರುವಂತ ಅವುಗಳನ್ನ ಸಂಖ್ಯೆನೆ. ಸ್ಟೇಟ್ ಟು ಫೀಚರ್ಸ್ ಆಫ್ ಸಿಂಗಲ್ ಎಂಟ್ರಿ. ಸಿಂಗಲ್ ಎಂಟ್ರಿ ಸಿಸ್ಟಮ್ ನಲ್ಲಿ ಬರುವಂತ 2 ಲಕ್ಷಣಗಳನ್ನ ಬರಿ ಅಂತ ಇದ್ದಾರೆ. ಮೊದಲನೇದು ಏನಂದ್ರೆ ಈಚ್ ಡೆಬಿಟ್ ಅಂಡ್ ಕ್ರೆಡಿಟ್ ಟ್ರಾನ್ಸಾಕ್ಷನ್ಸ್ ಆರ್ ರೆಕಾರ್ಡೆಡ್. ಇಲ್ಲಿ ಪ್ರತಿಯೊಂದು ಡೆಬಿಟ್ ಪ್ರತಿಯೊಂದು ಕ್ರೆಡಿಟ್ ನ ಒಂದು ಬಾರಿ ಮಾತ್ರ ನಾವು ದಾಖಲಿಸ್ತೀವಿ. ನೆಕ್ಸ್ಟ್, ಇಟ್ ಈಸ್ ನಾಟ್ ಕಂಪ್ಲೀಟ್ ರೆಕಾರ್ಡ್ ಆಫ್ ಬುಕ್. ಸೊ ಇದೊಂದು ಏನಿದೆಯಲ್ಲ ಪುಸ್ತಕ ಕಂಪ್ಲೀಟ್ ರೆಕಾರ್ಡ್ ಅಲ್ಲ, ಇದು ಕಂಪ್ಲೀಟ್ ಬುಕ್ ಅಲ್ಲ, ಇದೇ ಸಿಲೆಬಸ್ ಅಲ್ಲ. ನೆಕ್ಸ್ಟ್ ಕ್ವಶನ್, ಸ್ಟೇಟ್ ಟು ಫೀಚರ್ಸ್ ಆಫ್ ಜಾಯಿಂಟ್ ವೆಂಚರ್. ಜಾಯಿಂಟ್ ವೆಂಚರ್ ಬಿಸ್ನೆಸ್ ನ 2 ಲಾಭಗಳನ್ನ ತಿಳಿಸಿ ಅಂತ ಹೇಳಿದ್ದಾರೆ. ಸೊ ಮೊದಲನೇ ಲಾಭ, ಇಟ್ ಈಸ್ ಅಗ್ರಿಮೆಂಟ್ ಬಿಟ್ವೀನ್ 2 ಆರ್ ಮೋರ್ ಪರ್ಸನ್ಸ್. ಇಬ್ಬರು ಅಥವಾ ಇಬ್ಬರಿಗಿಂತ ಹೆಚ್ಚು ವ್ಯಕ್ತಿಗಳ ನಡುವೆ ನಡೆಯುವಂತ ಒಪ್ಪಂದವಾಗಿದೆ. ದ ಪೇರೆಂಟ್ಸ್ ಆಫ್ ಜಾಯಿಂಟ್ ವೆಂಚರ್ ಆರ್ ಕಾಲ್ಡ್ ಆಸ್ ವೆಂಚರ್ ಅಂಡ್ ಕೋ ವೆಂಚರ್. ಜಾಯಿಂಟ್ ವೆಂಚರ್ ಬಿಸ್ನೆಸ್ ನಲ್ಲಿ ದಾಖಲಾತಿ ಮಾಡುವಂತ ಸಾಮಾನ್ಯರಿಗೆ ಮೇಲೆ ಕೆಳಗಡೆ 2 ಫೀಚರ್ಸ್ ಅಂತ ಕೇಳಿದ್ದಾರೆ. 2 ಫೀಚರ್ಸ್ ಅಂದ್ರೆ ಅಗ್ರಿಮೆಂಟ್, ಇಬ್ರು ಅಥವಾ ಇಬ್ಬರಿಗಿಂತ ಹೆಚ್ಚು ವ್ಯಕ್ತಿಗಳ ನಡುವೆ ಆಗುವಂತ ಒಪ್ಪಂದ. ಎರಡನೇದ್ದು, ಇದರಲ್ಲಿ ಬರುವಂತ ವ್ಯಕ್ತಿಗಳಿಗೆ ಜಾಯಿಂಟ್ ವೆಂಚರ್ ಕೋ ವೆಂಚರ್ ಅನ್ನೋ ಪದಗಳನ್ನ ಬಳಸ್ತಾರೆ. ಸೊ ಇದು ಒಂದು ವಿಧದ ಪ್ರಶ್ನೆ ಆಗಿದೆ. ನೆಕ್ಸ್ಟ್ ಯಾವ ವಿಧದ ಪ್ರಶ್ನೆನ ಕೇಳ್ತಾರೆ ನೋಡೋಣ. ಸೊ ನೆಕ್ಸ್ಟ್, ವಾಟ್ ಈಸ್ ಇನ್ವಾಯ್ಸ್ ಪ್ರೈಸ್. ನಿಮ್ಮ ಅಕೌಂಟೆನ್ಸಿ ಫಸ್ಟ್ ಸೆಮಿಸ್ಟರ್ ನಲ್ಲಿ ಬರುವಂತಹ ಅತ್ಯಂತ ಮುಖ್ಯವಾದ ಶಬ್ದಗಳನ್ನ ಕೇಳಿರ್ತಾರೆ. ಮುಖ್ಯ ಚಾಪ್ಟರ್ ನಲ್ಲಿ ಮುಖ್ಯವಾದ ಶಬ್ದಗಳನ್ನ ಎಂದರೇನು ಅಂತ ಕೇಳಿರ್ತಾರೆ. ಮೊದಲನೇ ಪ್ರಶ್ನೆ, ವಾಟ್ ಈಸ್ ಇನ್ವಾಯ್ಸ್ ಪ್ರೈಸ್. ಇನ್ವಾಯ್ಸ್ ಪ್ರೈಸ್ ಅಂದ್ರೆ ಏನು ಅನ್ನೋ ಪ್ರಶ್ನೆನ ಕೇಳಲಾಗಿದೆ. ಇಟ್ ಈಸ್ ಎ ಸ್ಟೇಟ್ಮೆಂಟ್. ಇದು ಕೂಡ ಒಂದು ಖಾತೆ, ಅಕೌಂಟ್ ಪ್ರಿಪೇರ್ಡ್ ಬೈ ದಿ ಕನ್ಸೈನರ್. ಗೂಡ್ಸ್ ನ ಕಳಿಸಿರುವಂತ ವ್ಯಕ್ತಿ ತಯಾರಿಸಿರ್ತಾನೆ. ಟು ದ ಕನ್ಸೈನಿ, ಯಾರ ಮೇಲೆ ಇರುವಂತ ಕನ್ಸೈನಿ ಮೇಲೆ. ಸೊ ಕನ್ಸೈನರ್ ಗೂಡ್ಸ್ ಜೊತೆಗೇನೆ ಅದಕ್ಕೆ ಸಂಬಂಧಪಟ್ಟಂತ ಡಾಕ್ಯುಮೆಂಟ್ ನ ಕನ್ಸೈನಿ ಕಡೆ ಕಳಿಸಿರ್ತಾನೆ. ಸೊ ಅಲಾಂಗ್ ವಿತ್ ಗೂಡ್ಸ್, ಅದ್ರ ಗೂಡ್ಸಿನ ಜೊತೆಗೇನೆ ಬರುತ್ತೆ. ಇದನ್ನ ಇನ್ವಾಯ್ಸ್ ಪ್ರೈಸ್ ಅಂತ ಕರಿತೀವಿ. ವಾಟ್ ಈಸ್ ಡೆಲ್ಕ್ರೆಡ್ ಕಮಿಷನ್. ಸೊ ಡೆಲ್ಕ್ರೆಡ್ ಕಮಿಷನ್ ಅಂದ್ರೆ ಏನು. ಇಟ್ ಈಸ್ ಎನ್ ಎಕ್ಸ್ಟ್ರಾ ಕಮಿಷನ್. ಇದು ಒಂದು ಎಕ್ಸ್ಟ್ರಾ ಇರುವಂತ ಕಮಿಷನ್ ಪೇಬಲ್ ಬೈ ದಿ ಕನ್ಸೈನರ್ ಟು ಕನ್ಸೈನಿ ಟೇಕಿಂಗ್ ಓವರ್ ದಿ ರಿಸ್ಕ್ ಅಂಡ್ ಬ್ಯಾಡ್ ಡೆಟ್ಸ್. ಸೊ ಉದ್ರಿ ತೊಗೊಂಡಂತ ವ್ಯಕ್ತಿಗಳು ಬ್ಯಾಡ್ ಡೆಟ್ಸ್ ಆದ್ರೆ ಅವುಗಳನ್ನ ಕಾಪಾಡುವಂತ ಶಕ್ತಿ ಮತ್ತು ಸೊ ಬ್ಯಾಡ್ ಡೇಟ್ಸ್ ಉದ್ರಿ ತೊಗೊಂಡಿರುವಂತ ವ್ಯಕ್ತಿಗಳಿಗೆ ವಾಪಸ್ ಹಣವನ್ನ ಕೊಡ್ಲಿಲ್ಲ ಅಂದ್ರೆ ಅಥವಾ ಅದರ ರಿಸ್ಕ್ ಅನ್ನ ತಗೊಂಡಿರ್ತಾನೆ ಮತ್ತು ಹೇಳಿದ ಬೆಲೆಗಿಂತ ಹೆಚ್ಚು ರೇಟ್ಗೆ ಸರಕುಗಳನ್ನು ಮಾರುತ್ತಾನೆ. ಇದ್ರ ಮೇಲೆ ಸಿಗುವಂತ ಎಕ್ಸ್ಟ್ರಾ ಕಮಿಷನ್ಗೆ ಡೆಲ್ಕ್ರೆಡ್ ಕಮಿಷನ್ ಅಂತ ಕರಿತೀವಿ. ನೆಕ್ಸ್ಟ್ ಪಾಯಿಂಟ್, ವಾಟ್ ಈಸ್ ಅಕೌಂಟ್ ಸೇಲ್ಸ್. ಅಕೌಂಟ್ ಸೇಲ್ಸ್ ಅಂದ್ರೆ ಏನು. ಇಟ್ ಈಸ್ ಪೆರಿಯೋಡಿಕಲ್ ಸ್ಟೇಟ್ಮೆಂಟ್ ಪ್ರಿಪೇರ್ಡ್ ಬೈ ದಿ ಕನ್ಸೈನಿ ಅಂಡ್ ಸೆಂಟ್ ಟು ದ ಕನ್ಸೈನರ್ ವಿಚ್ ಕಂಟೈನ್ಸ್ ದ ಡೀಟೇಲ್ಸ್ ಆಫ್ ದ ಗೂಡ್ಸ್ ಸೋಲ್ಡ್. ಅಕೌಂಟ್ ಸೇಲ್ಸ್ ಅನ್ನೋದು ಕನ್ಸೈನಿಯಿಂದ ತಯಾರಾಗುವಂತ ಒಂದು ದಾಖಲೆ. ಹೇಗೆ ಜಾಯಿಂಟ್ ವೆಂಚರ್ ಇನ್ವಾಯ್ಸ್ ಪ್ರೈಸ್ ಅನ್ನೋ ಒಂದು ದಾಖಲೆಯನ್ನ ತಯಾರಿಸಿ ಗೂಡ್ಸ್ ಸಮೇತ ಡಾಕ್ಯುಮೆಂಟ್ ನ ಕಳಿಸಿರ್ತಾನೆ. ಅದೇ ರೀತಿ ಈ ಗೂಡ್ಸ್ ಮಾರುವಂತಹ ಕನ್ಸೈನಿ ವ್ಯಕ್ತಿ ಏನಿರ್ತಾನಲ್ಲ, ತಂದು ಒಂದು ಸ್ಟೇಟ್ಮೆಂಟ್ ನ ಕನ್ಸೈನರ್ ಗೆ ಕಳಿಸ್ತಾನೆ. ಸೊ ಇದನ್ನ ಅಕೌಂಟ್ ಸೇಲ್ ಅಂತ ಕರೀತಾರೆ. ಸೊ ಮೊದಲನೇ ಪಾಯಿಂಟ್ ಏನ್ ನೆನ್ಪಿಟ್ಕೋಬೇಕು, ಇದನ್ನ ಪ್ರಿಪೇರ್ ಯಾರು ಮಾಡ್ತಾರೆ, ಕನ್ಸೈನಿ. ಯಾಕೆ ಪ್ರಿಪೇರ್ ಮಾಡ್ತಾನೆ ಅಂದ್ರೆ ತಾ ಕಳಿಸಿರುವಂತ ತಾ ಪಡೆದಿರುವಂತ ಗೂಡ್ಸ್ ಮೇಲೆ ಅವನು ಲೆಕ್ಕಪತ್ರವನ್ನ ಮಾಡ್ಬೇಕಾಗಿರುತ್ತೆ. ನೆಕ್ಸ್ಟ್ ಪಾಯಿಂಟ್, ವಾಟ್ ಈಸ್ ಶಾರ್ಟ್ ವರ್ಕಿಂಗ್. ಶಾರ್ಟ್ ವರ್ಕಿಂಗ್ ಅಂದ್ರೆ ಏನು. ಇಟ್ ಈಸ್ ಅನ್ ಅಮೌಂಟ್ ಆಫ್ ಡಿಫರೆನ್ಸ್ ವಿತ್ ಎ ಮಿನಿಮಮ್ ರೆಂಟ್ ಅಂಡ್ ರಾಯಲ್ಟಿ. ಆಕ್ಚುಲ್ ರಾಯಲ್ಟಿ ಮತ್ತು ಮಿನಿಮಮ್ ರೆಂಟ್ ನ ನಡುವೆ ಇರುವಂತಹ ವ್ಯತ್ಯಾಸ ಏನಿದೆ ಅದೇ ಶಾರ್ಟ್ ವರ್ಕಿಂಗ್. ಇಟ್ ಈಸ್ ಅಮೌಂಟ್ ಆಫ್ ಡಿಫರೆನ್ಸ್ ವಿತ್ ಮಿನಿಮಮ್ ರೆಂಟ್ ಅಂಡ್ ಆಕ್ಚುಲ್ ರಾಯಲ್ಟಿ. ರಾಯಲ್ಟಿ ಮತ್ತು ಮಿನಿಮಮ್ ರೆಂಟ್ ನ ಮಧ್ಯೆ ಬರುವಂತಹ ವ್ಯತ್ಯಾಸ, ಡಿಫರೆನ್ಸ್ ಅಂದ್ರೆ ಈಗ ಒಂದು 10,000 ಮಿನಿಮಮ್ ರೆಂಟ್ ಇದೆ ಅಂತ ಅನ್ಕೊಳ್ಳಿ, 8,000 ರೂಪಾಯಿ ರಾಯಲ್ಟಿ ಇದೆ ಅಂತ ತಿಳ್ಕೊರಿ. ಎರಡರ ನಡುವಿರುವಂತಹ ಡಿಫರೆನ್ಸ್ 2,000 ಏನಿದೆ, ಯಾವ್ದು ದೊಡ್ಡದಿದೆ ಅಲ್ಲ ಅದನ್ನ ಶಾರ್ಟ್, ಅದಕ್ಕೆ ಮೈನಸ್ ಮಾಡಿದಾಗ ಏನ್ ಬರುತ್ತಲ್ಲ ಅದನ್ನೇ ನಾವು ಶಾರ್ಟ್ ವರ್ಕಿಂಗ್ ಅಂತ ಕರಿತೀವಿ. ನೆಕ್ಸ್ಟ್ ಪಾಯಿಂಟ್,
ವಾಟ್ ಈಸ್ ಮಿನಿಮಮ್ ರೆಂಟ್? ಮಿನಿಮಮ್ ರೆಂಟ್ ಅಂದ್ರೆ ಏನು? ಮಿನಿಮಮ್ ರೆಂಟ್ ಅಂದ್ರೆ ಇಟ್ ಈಸ್ ಎ ಫಿಕ್ಸ್ಡ್ ಸಮ್ ಆಫ್ ಅಮೌಂಟ್ ಟು ದ ಲ್ಯಾಂಡ್ ಲಾರ್ಡ್ ಬೈ ದಿ ಲೀಸಿ. ಯಾರು ಗೇಣಿಯಾಗಿ ಭೂಮಿಯನ್ನ ಪಡೆದುಕೊಂಡಿದ್ದಾರೆ ಅವನ ಕಡೆಯ ಮಾಲೀಕನಿಂದ ಇದನ್ನ ಡಿಸೈಡ್ ಮಾಡಲಾಗುತ್ತೆ. ಈ ಫಿಕ್ಸ್ ಅಮೌಂಟ್ ಏನಿದೆ ಇರುತ್ತೆ, ಆ ಭೂಮಿಯನ್ನ ಬಳಸಿದಕ್ಕೋಸ್ಕರ, ಭೂಮಿಯಲ್ಲಿರೋ ಖನಿಜವನ್ನ ತಕೊಂಡಿದ್ದಕ್ಕೋಸ್ಕರ ಅದನ್ನ ಮಿನಿಮಮ್ ರೆಂಟ್, ತಿಂಗಳಿಗೆ ಇಷ್ಟ ಅಂತೇಳಿ ಬಾಡಿಗೆನ ಫಿಕ್ಸ್ ಮಾಡಿರ್ತಾರೆ. ಇದನ್ನ ಮಿನಿಮಮ್ ರೆಂಟ್ ಅಂತ ಕರಿತೀವಿ. ವಾಟ್ ಈಸ್ ದ ಸ್ಟ್ರೈಕ್ ಆರ್ ಲಾಕ್ಔಟ್? ಸ್ಟ್ರೈಕ್ ಅಂದ್ರೆ ಏನು, ಲಾಕ್ಔಟ್ ಅಂದ್ರೆ ಏನು? ಸೊ ಸ್ಟ್ರೈಕ್ ಲಾಕ್ಔಟ್ ನ ನಾವು ಆಲ್ರೆಡಿ ನೋಡಿದೀವಿ, ಆದ್ರೆ ಎಕ್ಸಾಕ್ಟ್ ಅದರ ಮೀನಿಂಗ್ ನ ನಾವೀಗ ನೋಡ್ತಾ ಇದೀವಿ. ಇನ್ ದ ಕೋರ್ಸ್ ಆಫ್ ಲೀಸ್, ಬಾಡಿಗೆ ಕೊಡುವಂತ ಸಂದರ್ಭದಲ್ಲಿ, ಇಫ್ ವರ್ಕ್ ಸ್ಟಾಪ್ಡ್ ಡ್ಯೂ ಟು ವರ್ಕರ್ಸ್ ಡಿಸ್ಅಗ್ರಿ. ಸೊ ಯಾವುದೋ ಒಂದು ವಿಷಯ ಸಂಬಂಧ ಏರ್ಪೋರ್ಟ್ ರೈಲ್ವೆ ಯಾವ ನಡಿಲಿಲ್ಲ ಅಂದ್ರೆ ಕೆಲಸ, ಅವಾಗ ಅದನ್ನ ಸ್ಟ್ರೈಕ್ ಅಥವಾ ಲಾಕ್ಔಟ್ ಅಂತ ಕರಿತೀವಿ. ಮುಷ್ಕರ ಹೂಡಿರ್ತಾರೆ ಯಾರು? ಕೆಲಸಗಾರರು ತಮ್ಮ ಬೇಡಿಕೆಗಳನ್ನ ಇಟ್ಟು. ಸೊ ಇದನ್ನೇ ನಾವು ಲಾಕ್ಔಟ್ ಅಥವಾ ಲಾಕ್ಔಟ್ ಅಂತ ಕರಿತೀವಿ, ಅಥವಾ ಸ್ಟ್ರೈಕ್ ಅಂತ ಕರಿತೀವಿ. ಇದು ಒಂದು ವಿಧ. ಕೊನೆಯ ವಿಧ, ಜರ್ನಲ್ ಎಂಟ್ರಿ ಹಾಕಂತ ಪ್ರಶ್ನೆ ಕೇಳ್ತಾನೆ. ಕಂಪಲ್ಸರಿ ಒಂದು ಜರ್ನಲ್ ಎಂಟ್ರಿ. 7 ಪ್ರಶ್ನೆಗಳಿರುತ್ತೆ. 7ನೇ ವಿಧವನ್ನ ನೋಡ್ತಾ ಇದ್ದೀವಿ. ಜರ್ನಲ್ ಎಂಟ್ರಿ ಕೇಳ್ತಾರೆ. ಸೊ ಜರ್ನಲ್ ಎಂಟ್ರಿ ಮೊದಲೆದ್ದು ನೆನ್ಪಿಟ್ಟುಕೊಳ್ಳಿ, ಕ್ವಶನ್ ಅಲ್ಲಿ ಬಿಲ್ಸ್ ರಿಸೀವೇಬಲ್ ಡಿಸ್ಆನರ್ಡ್ ಅಂತ ಬಂದಾಗ ಮಾತ್ರ ಈ ಎಂಟ್ರಿನ ಹಾಕಬೇಕಾಗುತ್ತೆ. ಡೆಟಾರ್ಸ್ ಲೆಡ್ಜರ್ ಅಡ್ಜಸ್ಟ್ಮೆಂಟ್ ಅಕೌಂಟ್ ಟು ಜನರಲ್ ಲೆಡ್ಜರ್ ಅಡ್ಜಸ್ಟ್ಮೆಂಟ್ ಅಕೌಂಟ್. ನೆಕ್ಸ್ಟ್ ಪ್ರಶ್ನೆ, ಪಾಸ್ ದ ಜರ್ನಲ್ ಎಂಟ್ರಿ ಫಾರ್ ಕ್ಯಾಶ್ ರಿಸೀವ್ಡ್, ಚೆಕ್ ರಿಸೀವ್ಡ್, ರಿಟರ್ನ್ ಇನ್ವರ್ಡ್, ಬ್ಯಾಡ್ ಡೆಟ್ಸ್. ಈ ಪದಗಳು ಬಂದಾಗ ಯಾವ ರೀತಿ ನಾವು ಜರ್ನಲ್ ಎಂಟ್ರಿನ ಹಾಕ್ತೀವಿ? ಸೊ ಜರ್ನಲ್ ಎಂಟ್ರಿಗೆ ಏನ್ ಮಾಡ್ಬೇಕಂದ್ರೆ, ಈ ಅಕೌಂಟ್ ನಲ್ಲಿ ಎಲ್ಲಿ ಹಚ್ತೀವಿ ಡಾಟಾನ, ಅದನ್ನ ನೆನ್ಪಿಟ್ಕೋಬೇಕು. ಸೊ ನಾವು ಈಗ ಜರ್ನಲ್ ಎಂಟ್ರಿ ಹಾಕ್ತಾ ಇರೋದು ಚೆಕ್ ರಿಸೀವ್ಡ್ ಇದ್ದಾಗ, ಕ್ಯಾಶ್ ರಿಸೀವ್ಡ್ ಇದ್ದಾಗ, ರಿಟರ್ನ್ ಇನ್ವರ್ಡ್ ಇದ್ದಾಗ, ಬ್ಯಾಡ್ ಡೆಟ್ಸ್ ಇದ್ದಾಗ. ಸೆಲ್ಫ್ ಬ್ಯಾಲೆನ್ಸಿಂಗ್ ಲೆಡ್ಜರ್ ನಲ್ಲಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಸೊ ಪಾಸ್ ನಾವು ಜರ್ನಲ್ ಎಂಟ್ರಿ ಹಾಕ್ಬೇಕಂದ್ರೆ ಯಾವ ರೀತಿ ಹಾಕ್ತಿವಿ ಅದನ್ನ ಬರಿಬೇಕಾಗುತ್ತೆ. ಸೊ ಜರ್ನಲ್ ಎಂಟ್ರಿ ಏನಂದ್ರೆ, ಡೆಟಾರ್ಸ್ ಲೆಡ್ಜರ್ ಅಡ್ಜಸ್ಟ್ಮೆಂಟ್ ಅಕೌಂಟ್ ಡೆಬಿಟ್ ಟು ಜನರಲ್ ಲೆಡ್ಜರ್ ಅಡ್ಜಸ್ಟ್ಮೆಂಟ್ ಅಕೌಂಟ್. ನೆಕ್ಸ್ಟ್ ಪ್ರಶ್ನೆ, ಪಾಸ್ ಜರ್ನಲ್ ಎಂಟ್ರಿ ಫಾರ್ ರಿಕ್ರೂಟ್ಮೆಂಟ್ ಆಫ್ ಶಾರ್ಟ್ ವರ್ಕಿಂಗ್. ಸೊ ಶಾರ್ಟ್ ವರ್ಕಿಂಗ್ ನ ರಿಕ್ರೂಟ್ಮೆಂಟ್ ಮಾಡ್ಬೇಕಂದ್ರೆ ಯಾವ ಜರ್ನಲ್ ಎಂಟ್ರಿನ ಬರಿಬೇಕು? ಲ್ಯಾಂಡ್ ಲಾರ್ಡ್ ಅಕೌಂಟ್ ಡೆಬಿಟ್, ಶಾರ್ಟ್ ವರ್ಕಿಂಗ್ ಅಕೌಂಟ್ ಟು ಶಾರ್ಟ್ ವರ್ಕಿಂಗ್, ಟು ಕ್ಯಾಶ್ ಅಕೌಂಟ್. ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ, ಪಾಸ್ ಜರ್ನಲ್ ಎಂಟ್ರಿ ಫಾರ್ ಇ ರಿಕವರೇಬಲ್ ಶಾರ್ಟ್ ವರ್ಕಿಂಗ್. ಸೊ ಇ ರಿಕವರೇಬಲ್ ಶಾರ್ಟ್ ವರ್ಕಿಂಗ್ ನ ಜರ್ನಲ್ ಎಂಟ್ರಿ ಹಾಕಂತ ಹೇಳಿದ್ರೆ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡೆಬಿಟ್ ಟು ಶಾರ್ಟ್ ವರ್ಕಿಂಗ್ ಅಕೌಂಟ್. ಪಾಸ್ ಜರ್ನಲ್ ಎಂಟ್ರಿ ಫಾರ್ ಬಿಲ್ಸ್ ಪೇಬಲ್ ಡಿಸ್ಆನರ್ಡ್. ಬಿಲ್ಸ್ ಪೇಬಲ್ ಡಿಸ್ಆನರ್ಡ್ ಅಂತ ಪ್ರಶ್ನೆ ಬಂದ್ರೆ ಅದ್ರ ಮೇಲೆ ಯಾವ ರೀತಿ ಜರ್ನಲ್ ಎಂಟ್ರಿ ಹಾಕ್ತಾರ? ಕ್ರೆಡಿಟಾರ್ಸ್ ಲೆಡ್ಜರ್ ಅಡ್ಜಸ್ಟ್ಮೆಂಟ್ ಅಕೌಂಟ್ ಡೆಬಿಟ್ ಟು ಜನರಲ್ ಲೆಡ್ಜರ್ ಅಡ್ಜಸ್ಟ್ಮೆಂಟ್ ಅಕೌಂಟ್. ಪಾಸ್ ಜರ್ನಲ್ ಎಂಟ್ರಿ ಫಾರ್ ಕ್ಯಾಶ್ ಪೇಡ್, ಚೆಕ್ ಪೇಡ್, ರಿಟರ್ನ್ ಔಟ್ವರ್ಡ್, ಡಿಸ್ಕೌಂಟ್ ರಿಸೀವ್ಡ್. ಈ ಪದಗಳಿಗೆ ಜರ್ನಲ್ ಎಂಟ್ರಿ ಹಾಕಂತ ಹೇಳ್ತಾರೆ. ಕ್ರೆಡಿಟಾರ್ಸ್ ಲೆಡ್ಜರ್ ಅಡ್ಜಸ್ಟ್ಮೆಂಟ್ ಅಕೌಂಟ್ ಡೆಬಿಟ್ ಟು ಜನರಲ್ ಲೆಡ್ಜರ್ ಅಡ್ಜಸ್ಟ್ಮೆಂಟ್ ಅಕೌಂಟ್. ಸೊ ನಾ ಇಷ್ಟೊತ್ತನ ಏನು 35 ನಿಂದ 40 ಮಟ್ಟ ಪ್ರಶ್ನೆ ಎಕ್ಸ್ಪ್ಲೇನ್ ಹೇಳಿದೀನಿ. ಇದು ನಿಮ್ಮ ಕೊನೆಯ ವಿಧ ಪ್ರಶ್ನೆಯಾಗಿದೆ. ಜರ್ನಲ್ ಎಂಟ್ರಿ ಹಾಕಂತ ಹೇಳಿರ್ತಾರೆ. ಸೊ ನಾವು ಕೊಟ್ಟಿರುವಂತ ಮೇಲಿರುವಂತ ಕೆಲವೊಂದಿಷ್ಟು ಪದಗಳನ್ನ, ಅಂದ್ರೆ ಉದಾಹರಣೆಗೆ ಬಿಲ್ಸ್ ರಿಸೀವಬಲ್ ಗೆ ಯಾವ ಜರ್ನಲ್ ಎಂಟ್ರಿ ಹಾಕ್ತಿವಿ, ಚೆಕ್ ರಿಸೀವ್ಡ್ ಗೆ ಯಾವ ಜರ್ನಲ್ ಎಂಟ್ರಿ ಹಾಕ್ತಿವಿ, ಕ್ಯಾಶ್ ರಿಸೀವ್ಡ್ ಗೆ ಯಾವ ಜರ್ನಲ್ ಎಂಟ್ರಿ ಹಾಕ್ತಿವಿ, ರಿಟರ್ನ್ ಗೆ ಯಾವ ಎಂಟ್ರಿ ಹಾಕ್ತಿವಿ, ಬ್ಯಾಡ್ ಡೆಟ್ಸ್ ಗೆ ಯಾವ ಎಂಟ್ರಿ ಹಾಕ್ತಿವಿ. ಸೊ ಈ 4 ಪದಗಳು ಬಂದಾಗ ಈ ಜರ್ನಲ್ ಎಂಟ್ರಿ ಶಬ್ದ ನೆನ್ಪಿಟ್ಕೋಬೇಕು. ಈ ವರ್ಡ್ ಏನಾದ್ರು ಕ್ವಶನ್ ಅಲ್ಲಿ ಬಂದಿದ್ರೆ ಈ ಜರ್ನಲ್ ಎಂಟ್ರಿ ಹಾಕ್ತಿವಿ ಅಂತ ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ಶಾರ್ಟ್ ವರ್ಕಿಂಗ್ ಗೆ ಯಾವ ಜರ್ನಲ್ ಎಂಟ್ರಿ ಹಾಕ್ತಾರೆ, ಈ ರಿಕವರೇಬಲ್ ಶಾರ್ಟ್ ವರ್ಕಿಂಗ್ ಗೆ ಯಾವ ರೀತಿ ಜರ್ನಲ್ ಎಂಟ್ರಿ ಹಾಕ್ತಾರೆ, ಬಿಲ್ಸ್ ಪೇಬಲ್ ಡಿಸ್ಆನರ್ಡ್ ಬಂದ್ರೆ ಯಾವ ರೀತಿ ಜರ್ನಲ್ ಎಂಟ್ರಿನ ಹಾಕ್ತಾರೆ. ಕ್ರೆಡಿಟಾರ್ಸ್ ಅನ್ನೋ ಶಬ್ದ ಅಂದ್ರೆ ಔಟ್ ಪೇಡ್, ಚೆಕ್ ಪೇಡ್, ಕ್ಯಾಶ್ ಪೇಡ್, ಡಿಸ್ಕೌಂಟ್ ಪೇಡ್, ಈ ಶಬ್ದಗಳು ಬಂದಾಗ ಜನರಲ್ ಲೆಡ್ಜರ್ ಅಡ್ಜಸ್ಟ್ಮೆಂಟ್ ಅಕೌಂಟ್ ಡೆಬಿಟ್ ಇದಿಷ್ಟು ಟು ಡೆಟಾರ್ಸ್ ಲೆಡ್ಜರ್ ಅಡ್ಜಸ್ಟ್ಮೆಂಟ್ ಅಕೌಂಟ್. ಸೊ ನಾವೇನಿದೆ ಪ್ರಿಪೇರ್ ಮಾಡಿದ್ವಲ್ಲ, ಸೊ ಇದಕ್ಕೆ ಇದಿಷ್ಟು ನಿಮ್ಮ 2 ಅಂಕದ ಪ್ರಶ್ನೋತ್ತರಗಳು, ಅತ್ಯಂತ ಇಂಪಾರ್ಟೆಂಟ್ ಕೇಳುವಂತ ಪ್ರಶ್ನೆಗಳಾಗಿವೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.